ನೀವು ಸುಮಾರು ಜನ ಸಿವಿಲ್ ಸರ್ವಿಸನ್ನು ಹತ್ತಿರದಿಂದ ಮಾತಾಡಿ, ಅವ್ರು ಹೇಳ್ತಾರೆ ಎಲ್ಲಿ ನಮಗೆಲ್ಲಿ ಪವರ್ ಇದೆ, ಎಲ್ಲ ಮಿನಿಸ್ಟ್ರಿಗಳ ಹತ್ರ ಪವರ್ ಇದೆ ಅಂತ. ನೀವು ಮಿನಿಸ್ಟ್ರ್ ಹತ್ರ ಹೋಗಿ ಕೇಳಿ, ಸರ್ ಪವರು ನಿಮ್ಮ ಅಯ್ಯೋ ನಮಗೆಲ್ಲಿದ್ರಿ, ಎಲ್ಲ ಕ್ಯಾಬಿನೆಟ್ ಡಿಸಿಷನ್ಸು ಅಂತಾರೆ. ಕ್ಯಾಬಿನೆಟ್ನಲ್ಲಿ ಕೇಳಿ ಏನು ರೀ CM ಅಂತಾರೆ. CM ಕೇಳಿದ್ರೆ ಇನ್ನೇನು. ನೋಡಿ, ಎಲೆಕ್ಷನ್ಸ್ ಬಂದಾಗ ನಮಗೆ ಜಾತಿಗಳು ಸ್ಟಾರ್ಟ್ ಆಗುತ್ತೆ. ನಮ್ಮ ಮಗುಗೆ ಹುಷಾರಿಲ್ಲ ಅಂದಾಗ ನಾವು ವಿ ಆರ್ ಗೋಯಿಂಗ್ ಫಾರ್ ದಿ ಬೆಸ್ಟ್ ಡಾಕ್ಟರ್ ಅಥವಾ ನಮ್ಮ ಕಮ್ಯುನಿಟಿ ಡಾಕ್ಟರ್. Most of the civil servant, I want to tell sorry for this, that 90% of the civil servants ಗಳು ಮರ್ತು ಬಿಟ್ಟು ಅದನ್ನು ಸಿವಿಲ್ ಸರ್ವಿಸಸ್ ಪವರ್, ನನಗೆ ಅಧಿಕಾರ ಇದೆ ಅಂತ ಹೋಗೋದಕ್ಕೆ ಮಾಡ್ತಾರೆ. IAS IPS ಮಾಡುವವರು ಇಂಟೆಲಿಜೆನ್ಸ್ ಲೆವೆಲ್, ಕೆಲವ್ರು ಹೇಳ್ತಾರೆ ಈಗ 90 ತೆಗಿಯೋರಿಗೆಲ್ಲ IAS IPS ಮಾಡೋದಕ್ಕಾಗೋದಿಲ್ಲ, ಅದೇ ರೀತಿ 60-70 ತೆಗಿಯೋರು ಕೂಡ ಮಾಡ್ಬೋದು, ಎಂತವರಿಗೆ ಮಾಡೋದಕ್ಕಾಗತ್ತೆ ಅಂತ ಹೇಳಿ. ಸಕ್ಸಸ್ ಅಂದ್ರೆ ಏನು ಅಂತ ಕೇಳಿದಾಗ ಒಬ್ಬೊಬ್ರು ಒಂದೊಂದು ಡೆಫಿನೇಷನ್ ಕೊಡ್ತಾರೆ. ಕೆಲವರು ಹೇಳ್ತಾರೆ ಒಂದು ಗುರಿ ಇಟ್ಕೊಂಡು ಮುಂದಕ್ಕೆ ಸಾಕ್ತಾ ಇರಬೇಕು ಜೀವನ ಅಂತ. ಇನ್ನು ಕೆಲವರು ಹೇಳ್ತಾರೆ ಗುರಿ ಇರಬೇಕು, ಅದ್ರ ಜೊತೆಗೆ ನಮಗೆ ಸಿಕ್ಕಂತಹ ಎಲ್ಲ ಕೆಲಸಗಳನ್ನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಹೋಗ್ಬೇಕು, ಆಗ ತಂತಾನೆ ಗುರಿಗೆ ಅದು ಕರ್ಕೊಂಡು ಹೋಗುತ್ತೆ ಅಂತ. ನಮ್ಮ ಇವತ್ತಿನ ಗೆಸ್ಟ್ ಯಾರು ಅಂತ ಕೇಳಿದ್ರೆ, ಕುಂದಾಪುರದಲ್ಲಿ ಹುಟ್ಟಿ ಬೆಳೆದು ನಂತರ ತನ್ನ ಜೀವನ ಕರೆದುಕೊಂಡು ಹೋದ ಕಡೆಗೆ ಸಾಕ್ತಾ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದರ ಸೂತ್ರಧಾರರಾಗಿ ಯೂನಿವರ್ಸಲ್ ಕೋಚಿಂಗ್ ಸೆಂಟರ್ IAS IPS ಹಾಗೆ KS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ಅನ್ನ ಕೊಡ್ತಾ ಕೋಚಿಂಗ್ ಸೆಂಟರ್ ನ ಚೇರ್ಮನ್ ಆಗಿರುವಂತಹ, ಸಮಾಜದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಉನ್ನತವಾದಂತಹ ಒಂದು ಪೊಸಿಷನ್ ಅಲ್ಲಿ ಇದ್ದುಕೊಂಡು ಅದೆಷ್ಟೋ ಜನರಿಗೆ ಸಹಾಯ ಮಾಡ್ತಾ ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿರುವಂತಹ ಉಪೇಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಉಪೇಂದ್ರ ಶೆಟ್ಟಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಥ್ಯಾಂಕ್ ಯು ನಯನ. ಕೆಲವರು ಈಗ ಗುರಿ ಇಟ್ಕೊಂಡು ಹೋಗ್ತಾ ಇರ್ತಾರೆ ಜೀವನದಲ್ಲಿ ಅಲ್ವಾ? ನೀವು ಕುಂದಾಪುರದಲ್ಲಿ ಹುಟ್ಟಿದಂತ ಪಯಣ ರಾಜಧಾನಿ ನಗರ ಬೆಂಗಳೂರಿನ ಕಡೆಗೆ ಹೋಗಿ, ಅದು ಈ IAS IPS UPSC ಇದರ ನಡುವೆ ಸುತ್ತೋದು ಅಂತಂದ್ರೆ ಇದೊಂಥರ ಎತ್ತಣದ ಮಾಮರ, ಎತ್ತಣದ ಕೋಗಿಲನ ತರ. ನಮ್ ಕರಾವಳಿಯವರು ಅಂತಂದ್ರೆ ಹೋಟೆಲ್ ಉದ್ಯಮದ ಕಡೆ ಹೋಗ್ತಾರೆ ಅನ್ನೋದೆಲ್ಲ ಇದೆ. ನಿಮ್ಮ ಜೀವನದಲ್ಲಿ ಈ ತರ ಹೋಗ್ಬೇಕು ಅನ್ನುವಂತ ಗುರಿ ಇತ್ತ ಅಥವಾ ಅನಿವಾರ್ಯತೆಗಳು ನಿಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದ್ ನಿಲ್ಸಿದ್ಯಾ? ಫ್ರಾಂಕ್ಲಿ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲಿ ಇದೇ ತರ ಆಗ್ಬೇಕು ಅಂತ ಗುರಿ ಏನು ಇರಲಿಲ್ಲ ನನಗೆ. ನಾನು ಆಫ್ಟರ್ ಮೈ BA ಕುಂದಾಪುರದಲ್ಲಿ ಮಾಡಿದ್ಮೇಲೆ ನಾನು ಮಂಗಳೂರು ಯೂನಿವರ್ಸಿಟಿಗೆ ಜಾಯ್ನ್ ಆದೆ, ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್. ಅಲ್ಲಿ ಜಾಯ್ನ್ ಆದಾಗ ನನಗೆ ಸ್ವಲ್ಪ ಈ ಜರ್ನಲಿಸಮ್ ಫೀಲ್ಡು ಇಟ್ ಈಸ್ ಬಿಕಮ್ ಅಟ್ರಾಕ್ಟಿವ್, ಸ್ವಲ್ಪ ಎಕ್ಸ್ಪೋಷರ್ ಸಿಕ್ತು. ಆ ಎಕ್ಸ್ಪೋಷರ್ ನಂತರ ನಾನು ಬೆಂಗಳೂರಿಗೆ ಹೋದಾಗ ಪ್ರಜಾವಾಣಿನಲ್ಲಿ ಸ್ವಲ್ಪ ಟೈಮ್ ಕೆಲಸ ಮಾಡಿದೆ. ಆಮೇಲೆ ETVನಲ್ಲಿ ಹೈದರಾಬಾದ್ನಲ್ಲಿ ಅಗ್ರಿಕಲ್ಚರ್ ಪ್ರೋಗ್ರಾಮ್ ಕೆಲಸ ಮಾಡಿದೆ. ಯಾವುದೂ ನನಗೆ ಏನೋ ಒಂದು ಎಂಟ್ರಪ್ರಿನರ್ಶಿಪ್ ನಾನು ಕರೀತಾ ಇರೋದ್ರಿಂದ ಎಲ್ಲೂ ನನಗೆ ನಿರ್ದಿಷ್ಟವಾಗಿ ಉಳ್ಕೊಳ್ಳಿಕ್ಕೆ ಆಗಲಿಲ್ಲ. ಈಗ ಒಂದು ಕುಂದಾಪುರ ಕನ್ನಡದಲ್ಲಿ ಹೇಳೋದಿದ್ರೆ ಈ ಹೊಗೆ ಹಿಡಿದಕ್ಕೆ ಹೋಗಳಾಗಲ್ಲ ಅಂತ ಹೇಳ್ತಾರೆ. ಆ ಥರ ನಾನು ಎಲ್ಲೂ ಪರ್ಟಿಕ್ಯುಲರಾಗಿ ಎಲ್ಲೂ ನಿಲ್ಲಿಕ್ಕೆ ಆಗಲಿಲ್ಲ. ಅದಾದಮೇಲೆ ಐ ಸ್ಟಾರ್ಟೆಡ್ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಲಾಟ್ ಆಫ್ ಫೇಲ್ಯೂರ್ಸ್ ಇನ್ ಮೈ ಲೈಫ್. ಆಮೇಲೆ ನಾನು ಸ್ಟಾರ್ಟ್ ಮಾಡಿರೋದು ಯೂನಿವರ್ಸಲ್ ಕೋಚಿಂಗ್ ಸೆಂಟರ್. ನಾನು ಇವತ್ತು ಎಣಿಸ್ಕೊಳ್ತೀನಿ, ಎಷ್ಟೋ ಸಲ ನಮ್ಮ ಜೀವನದ ಸಿಂಹಾವಲೋಕನ ಮಾಡಿದಂಥ ಸಂದರ್ಭದಲ್ಲಿ ನಾನು ಎಣಿಸ್ಕೊಳ್ತೀನಿ, ಏನಪ್ಪ ನಾವು ಯಾವಾಗಲೂ ಯೂನಿವರ್ಸಲ್ ಕೋಚಿಂಗ್ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಬಗ್ಗೆ ಥಿಂಕೇ ಮಾಡಿರಲಿಲ್ಲ. ಬರೀಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು, ಬಿಟ್ಟರೆ ಅದನ್ನೇ ಒಂದು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು, ಕಾಲೇಜ್ ಸ್ಟಾರ್ಟ್ ಮಾಡಬೇಕು, ಅದನ್ನು ನನ್ನ ಜೀವನದಲ್ಲಿ ನಾನು ಕನಸು ನೋಡಿರಲಿಲ್ಲ. ನಾನು ಹಾಗಾಗ್ತೇನೆ ಅಂತ ಎಣಿಸ್ಕೊಂಡು ಇರಲಿಲ್ಲ. ಇದೊಂದು ಆಕಸ್ಮಿಕ, ಇದೊಂದು ನನ್ನ ಜರ್ನಿ ಅಲ್ಲಿಗೆ ತಗೊಂಡೋಯ್ತು. ನೀವು ಹೇಳ್ದಂಗೆ ಯಾವುದೇ ಗುರಿ ಇಟ್ಕೊಂಡು ಹೋದವನಲ್ಲ, ಅದೇ ಹೋಗುವ ದಾರಿಯೇ ನನಗೆ ಗುರಿ ಆಯ್ತು. ಆದ್ರೆ ಅದ್ರಲ್ಲಿ ಎಲ್ಲೋ ಹೋಗಿ ತಲುಪಬೇಕನ್ನುವಂಥದ್ದೊಂದು ಛಲ ಇತ್ತು. ಖಂಡಿತ ಇರುತ್ತೆ ಅಲ್ವಾ? ಅವತ್ತಿನ ಕನಸು. ಎಸ್ ಮನುಷ್ಯ ಅಂದಮೇಲೆ ಏನೋ ಒಂದು ಇದರಲ್ಲಿ ಒಂದು ಮಾಡಬೇಕು ಅಂತ ಒಂದು ಗುರಿ ಇರುತ್ತೆ. ನನಗೆ ಜೀವನದಲ್ಲಿ ಒಂದು ಯೋಚನೆ ಇತ್ತು, ಹೆಂಗಂತ ಹೇಳಿದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ಅದನ್ನ ಏನು ಸಾಧನೆ ಮಾಡಬೇಕು ಅಂತ ಕೇಳಿದ್ರೆ ನನಗೆ ಗೊತ್ತಿರಲಿಲ್ಲ. ಏನೋ ಒಂದು ಮಾಡಬೇಕು ಅಂತಿತ್ತು. ಹೆಂಗಂದ್ರೆ ಎಷ್ಟು ಹುಮ್ಮಸ್ಸಿತ್ತಂದರೆ ಹಿಮಾಲಯ ಹತ್ತೋಣವಾ ಅನ್ನೋ ಥರದ ಅಷ್ಟು ಹುಮ್ಮಸ್ಸಿತ್ತು ನನಗೆ. ಆದ್ದರಿಂದ ಒಂದು ಸಲ ಆ ಕೆಲಸವನ್ನು ಹಿಡ್ಕೊಂಡ್ಮೇಲೆ ನಾನು ಇವತ್ತಿನ ಯುವಜನರಿಗೂ ಹೇಳೋದಕ್ಕೆ ಇಷ್ಟಪಡೋದಷ್ಟೇ, ನೀವು ತುಂಬ ಕೆಲಸದಲ್ಲಿ ಆ ಶ್ರದ್ಧೆಯಿಂದ ನೀವು ಕೆಲಸ ಮಾಡ್ತೀರಿ ಅಂತಂದರೆ ಖಂಡಿತ ನಿಮ್ಗೆ ಸಕ್ಸಸ್ ಬರುತ್ತೆ. ನೀವು ಪಬ್ಲಿಸಿಟಿ ಹತ್ತ ಓಡಬಾರ್ದು, ನೀವು ಪಬ್ಲಿಸಿಟಿಗಾಗಿ ಕೆಲಸ ಮಾಡಬಾರ್ದು. ನೀವು ಶ್ರದ್ಧೆಯಿಂದ ನೀವು ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಪಬ್ಲಿಸಿಟಿ, ದುಡ್ಡು ಅವೆಲ್ಲ ಹುಡ್ಕೊಂಡು ಬರುತ್ತೆ.
ಅದು ದುಡ್ಡಿಗಾಗಿ ಪಬ್ಲಿಸಿಟಿಗಾಗಿ ಕೆಲಸ ಮಾಡಿದ್ರೆ ನೀವು ಫೇಲಿಯರ್ ಆಗ್ತೀರಿ ಲೈಫಲ್ಲಿ. ಕರೆಕ್ಟ್. ಈಗ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಕಾಲೇಜ್ ಡೇಸ್ ಅಲ್ಲಿ ಇರುವಾಗ ಅವ್ರ ಕಾಲೇಜಿಗೆ ಒಂದಿಷ್ಟು ಜನ ಗೆಸ್ಟ್ ಬರ್ತಾರೆ. ಈಗ ನೀವೇ ಬಂದ್ರಿ ಅಂತ ಇಟ್ಕೊಳ್ಳೋಣ. ಅವರಿಗೆ ಒಂದ್ ಕಲ್ಪನೆ ಬರ್ಬೇಕು, ಮುಂದೊಂದು ದಿನ ನಾನು ಆ ಸ್ಥಾನದಲ್ಲಿ ಇರ್ತೀನಿ, ನನ್ನಿಂದ ಸಾಧ್ಯ, ಅಥವಾ ಆ ಸ್ಥಾನಕ್ಕೆ ಹೋಗ್ಬೇಕು ಅಂತ. ಅವ್ರಿಗೆ ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲದೆ ಇದ್ರು ಅದೊಂದು ಚಿಕ್ಕದೊಂದು ಕಿಡಿ ಇದ್ರೆ ಅಲ್ಲಿ ತನಕ ಹೋಗೋದಕ್ಕೆ ಸಾಧ್ಯ. ಆದ್ರೆ ಅದು ಇಲ್ಲದೆ ಹೋದ್ರೆ ಏನು ಮಾಡೋದಕ್ಕಾಗಲ್ಲ, ಲೈಫ್ ಸುಮ್ನೆ ಮುಗ್ದೋಗುತ್ತೆ. ಈಗ ಸರಿ, ಕಿಡಿ ಕೆಲವರಿಗೆ ಇರುತ್ತೆ, ಇನ್ನು ಕೆಲವರಿಗೆ ನಾವು ಕಿಡಿ ಹಚ್ಚಬೇಕು. ನಾವು ವೆರಿ ಹ್ಯಾಪಿ ಈ ಕಿಡಿ ಹಚ್ಚತಕ್ಕಂಥ ಕೆಲಸ ಮಾಡೋದು ನನಗೆ ತುಂಬ ಖುಷಿ ಕೊಡ್ತಕ್ಕಂಥದ್ದು, ವಿದ್ಯಾರ್ಥಿಗಳನ್ನ ಬೆಳೆಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಂದು ಗೈಡೆನ್ಸ್ ಕೊಡ್ತಕ್ಕಂಥದ್ದು, ಆ ಗೈಡೆನ್ಸ್ ಮೂಲಕ ಹೀಗೆ ಹೋಗು ಅಂತಕ್ಕಂಥ ಒಂದು ಮಾರ್ಗದರ್ಶನ ಏನಂತೀವಿ ಅದನ್ನು ಕೊಡ್ತಕ್ಕಂಥದ್ದು ನಾನು ತುಂಬ ಇಷ್ಟಪಡ್ತೇನೆ. ಮತ್ತು ಯಾವುದೇ ವಿದ್ಯಾರ್ಥಿಗಳಿಗಿರಲಿ, ಒಂದು ಹೇಳ್ತಾರೆ ಒಬ್ಬ ಗುರು ಇರಬೇಕು, ನಿನಗೆ ಹಿಂದೆ ಒಬ್ಬ ಗುರು ಇರಬೇಕು, ಮುಂದೆ ಒಂದು ಗುರಿ ಇರಬೇಕು ಅಂತ. ಅಂಥ ವಿದ್ಯಾರ್ಥಿಗಳು ಸಿಕ್ಕಿದ್ರೆ ಖಂಡಿತವಾಗಿಯೂ ಅವನನ್ನು ಒಂದು ಮೋಲ್ಡ್ ಮಾಡಿ ಯಾವುದೋ ಒಂದು ಹಂತಕ್ಕೆ ಕೊಂಡೋಗೋದಕ್ಕೆ ಸಾಧ್ಯ. 100%. ಉಪೇಂದ್ರ ಸರ್ ಅವ್ರ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ನಾನು ಸಹ ಅವರನ್ನ ಭೇಟಿಯಾದದ್ದು ಅಂಥದ್ದೇ ಒಂದು ಸ್ಫೂರ್ತಿಯ ಕಿಡಿಯನ್ನ ಹಚ್ಚುವಂತ ಸಂದರ್ಭ. ನಾನು KS ಮಾಡಬೇಕು ಅಂತ ಹೇಳಿ ತುಂಬಾ ಸೀರಿಯಸ್ ಆಗಿ ಪುಸ್ತಕಗಳನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೊರಟಾಗ ಉಪೇಂದ್ರ ಸರ್ ಇದ್ದಾರೆ, ಅವ್ರ ಹತ್ರ ಕೇಳಿ ಅಂತ ಹೇಳಿದ್ದಕ್ಕೆ ನಾನು ಬೆಂಗಳೂರಲ್ಲಿ ಜಯನಗರ 4th ಬ್ಲಾಕ್ ಅಲ್ಲಿ ಸರ್ನ ಮೀಟ್ ಆಗಿದ್ದೆ. ಆ ಟೈಮಲ್ಲಿ ಅವ್ರು ನನಗೆ ಯಾವ್ದೆಲ್ಲ ಪುಸ್ತಕ ಬೇಕು ಅನ್ನೋದನ್ನ ಹೇಳಿದ್ರು. ಇವತ್ತಿಗೂ ಕೂಡ ಅದ್ ನೆನಪಿದೆ. ಆಮೇಲೆ ಒಂದಿಷ್ಟು ಪುಸ್ತಕಗಳನ್ನ ನನಗೆ ಕಳ್ಸಿಕೊಟ್ಟಿದ್ರು ಓದು ಅಂತ. ಆಮೇಲೆ ಜೀವನದ ದಾರಿ ಬೇರೆ ಬೇರೆ ಕಡೆ ಹೋಗಿ ನನ್ನ ದಾರಿ ಬದಲಾಯಿತು. ಆದ್ರೆ ಇವತ್ತಿಗೂ ನಾನು ಮರ್ತಿಲ್ಲ. ಬಹುಶಃ ನನ್ನಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಆ ರೀತಿಯಾದಂತ ಒಂದು ಮಾರ್ಗದರ್ಶನವನ್ನ ನೀವು ನೀಡಿದ್ದೀರಾ. ಈಗ ನಾನು ಕೇಳಿದ್ರೆ ಸಕ್ಸಸ್ಫುಲ್ ಜೀವನ ನನಗ್ ಕಾಣಿಸ್ತಾ ಇದೆ. ಹೌದು, ಉಪೇಂದ್ರ ಅಂತಂದ್ರೆ ಅವನು ಇಲ್ಲಿಂದ ಇಲ್ಲಿ ತನಕ ಬಂದಿದ್ದಾರೆ, ಏನೋ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು. ನಿಮಗೆ ನಿಮ್ಮ ಸಾಧನೆ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ನನಗೆ ಈಗ ಸಾಧನೆ ಬಗ್ಗೆ ಹೆಮ್ಮೆ ಇದೆ, ಆದರೆ ಅದನ್ನೇ ಹೆಮ್ಮೆ ಪಟ್ಕೊಂಡು ಕೂತ್ಕೊಳ್ತಕ್ಕಂಥದ್ದಲ್ಲ. ನಾವು ಇನ್ನೂ ಮಾಡಿದ್ದು ಸಾಕಷ್ಟು, ಮಾಡಬೇಕಾದದ್ದು ಭಾಳಷ್ಟು ಅಂತ. ಇನ್ನೂ ಕೆಲಸ ಮಾಡಬೇಕು ಈ ಕ್ಷೇತ್ರದಲ್ಲಿ. ನಮ್ಮ ಕರ್ನಾಟಕದಿಂದ ಭಾಳಷ್ಟು ವಿದ್ಯಾರ್ಥಿಗಳನ್ನು ಸೆಂಟ್ರಲ್ ಸರ್ವಿಸಿಗೆ ಕಳಿಸ್ಬೇಕು ಅಂತಕ್ಕಂಥ ಒಂದು ಯೋಚನೆ ನನಗಿದೆ. ನೀವು ಒಂದು ಇದನ್ನೆಲ್ಲ ಈ ವ್ಯವಸ್ಥೆ ಇವತ್ತು ಸಿವಿಲ್ ಸರ್ವಿಸ್ IAS IPS ಇದನ್ನು ನೋಡಿದಾಗ ಕರ್ನಾಟಕದಿಂದ ಹೋಗ್ತಕ್ಕಂಥ ಆಫೀಸರ್ಸ್ ಕಂಪೇರ್ ಟು ಉತ್ತರ ಪ್ರದೇಶ್, ಕಂಪೇರ್ ಟು ರಾಜಸ್ಥಾನ, ಕಂಪೇರ್ ಟು ಡೆಲ್ಲಿ, ಕಂಪೇರ್ ಟು ಬಿಹಾರ್, ವೆರಿ ಇಂಪಾರ್ಟೆಂಟ್. ಇದನ್ನು ನೋಡಿದ್ರೆ ನಮ್ಮ ಅಧಿಕಾರಿಗಳ ಸಂಖ್ಯೆ ಕರ್ನಾಟಕದಿಂದ ಪರ್ಸೆಂಟೇಜ್ ಕಮ್ಮಿ ಇದೆ. ಜಾಸ್ತಿ ಜನ ಕಳಿಸ್ಬೇಕು ಅನ್ನತಕ್ಕಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ನಾವು ಒಂದು ಇಂಟಿಗ್ರೇಟೆಡ್ ವಿತ್ ಸಿವಿಲ್ ಸರ್ವಿಸ್, ಅಂದರೆ ಹೊಸ ಕಾನ್ಸೆಪ್ಟು, ಭಾಳಷ್ಟು ಕಡೆ ಇಲ್ಲ. ಕರ್ನಾಟಕದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು, ಐ ಮೇ ಫಸ್ಟ್ ಮ್ಯಾನ್ ಆಫ್ ದಿಸ್ ಕಾನ್ಸೆಪ್ಟ್. ಇಂಟಿಗ್ರೇಟೆಡ್ ಕಾಲೇಜ್, ಒಂದು ಕ್ಯಾಂಪಸ್ 10 ಎಕರೆ ಜಾಗದಲ್ಲಿ ಬೆಂಗಳೂರಿನಲ್ಲಿ, ವಿತ್ ಹಾಸ್ಟೆಲ್, ಮಕ್ಕಳಿಗೆ ತರಬೇತಿ ಕೊಡೋದಕ್ಕೆ ಡಿಗ್ರಿ ವಿತ್ ಸಿವಿಲ್ ಸರ್ವಿಸ್ ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಿದ್ದೇವೆ. ಬೆಂಗಳೂರು ಯೂನಿವರ್ಸಿಟಿ ಅಫಿಲಿಯೇಟೆಡ್ ಸ್ಟಾರ್ಟ್ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಯಾರಾದರೂ ಕೇಳಿದ್ರೆ ನನಗೆ ಅನಿಸೋದು, ವೆನ್ ದೇ ಹ್ಯಾಸ್ ಟು ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮಿನೇಷನ್ಸ್ ಅನ್ಸಿದ್ರೆ ಬೆಟರ್ ಆಫ್ಟರ್ SLC ಇಫ್ ದೇ ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್. ಈಗ ಅಲ್ಲಿಗೆ ಬರ್ತಾ ಇದ್ದೀರಾ? ನನಗೆ ಮೊದಲೇ ಕ್ವೆಶ್ಚನ್ ಸರ್ ಕೇಳ್ಬೇಕು. ನೀವು ಕರಾವಳಿ ಅವರು, ಕೋಸ್ಟಲ್ ಕರ್ನಾಟಕ, ದಕ್ಷಿಣ ಕನ್ನಡ, ಉಡುಪಿ ನಿಮ್ಮದೇ ಊರು. ಆದ್ರೆ ನಿಮ್ಮ ತವರಿಂದಾನೇ IAS IPS KS ಹಾಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಬರುವವರ ಸಂಖ್ಯೆ ಕಮ್ಮಿ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇರುತ್ತೆ. ಕರಾವಳಿಯವರಿಗೆ ಯಾಕೆ ಇದರಲ್ಲಿ ಆಸಕ್ತಿ ಇಲ್ವಾ, ಅಥವಾ ಅವ್ರು ಯಾಕೆ ಬರ್ತಾ ಇಲ್ಲ, ಕಾರಣ ಏನು ಅನ್ನುವಂಥದ್ದು? ನನಗೆ ಅನ್ಸೋದು ಕರಾವಳಿಯವರು ಜನ ಫಾಸ್ಟ್, ಇದು ಸರ್ವಿಸ್ ಇಸ್ ನಾಟ್ ಎ ಫಾಸ್ಟ್, ಬೇಗ ಆಗ್ಬೇಕು ಆಗೋದಿಲ್ಲ. ದಿಸ್ ಈಸ್ ರಿಕ್ವೈರ್ಡ್ ಲಾಟ್ ಆಫ್ ಡಿಟರ್ಮಿನೇಷನ್, ಲಾಟ್ ಆಫ್ ಹಾರ್ಡ್ ವರ್ಕ್. ನಾನು ಕರಾವಳಿಯವರು ಇಂಟೆಲಿಜೆಂಟ್ ಇದ್ದಾರೆ, ಬಟ್ ದೇ ಕಾಂಟ್ ವೇಟ್ ಫಾರ್ ದಿಸ್ ಮೆನಿ ಇಯರ್ಸ್. ಒಂದು ಸಿವಿಲ್ ಸರ್ವಿಸ್ ಆಗಬೇಕಂದ್ರೆ ಎಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಆಗೋಗೋದಿಲ್ಲ. ಇಟ್ ವಿಲ್ ಟೇಕ್ ನಂಬರ್ ಆಫ್ ಇಯರ್ಸ್, ಸಮ್ ಟೈಮ್ ಇಟ್ ವಿಲ್ ಟೇಕ್ 3 years, ಸಮ್ ಟೈಮ್ ಇಟ್ಸ್ ಟೇಕ್ 5 years. ಅಷ್ಟೊಂದು ಡೆಡಿಕೇಶನ್ಸ್ ಇದ್ದರೆ ಕರಾವಳಿಯವರು ಕೂಡ ಮಾಡ್ಬೋದು. ನನಗನ್ಸುತ್ತೆ ಕರಾವಳಿಯಲ್ಲಿ ಯಾರು CA ಮಾಡಿರ್ತಾರೆ, ಯಾರು MD ಮಾಡಿರ್ತಾರೆ, ಯಾರು MTech ಮಾಡ್ತಾರೆ, ಅಂದರೆ ದೇ ಆರ್ ಫ್ರಮ್ ಸಮ್ ಗೌರ್ಮೆಂಟ್ ಕಾಲೇಜ್. ಈಗ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಮಾಡಿರ್ತಕ್ಕಂಥ ಡಾಕ್ಟರ್ಸ್ಗಳು, ಅಥವಾ ಟಾಪ್ ಕಾಲೇಜಸ್ ಆಗಿರ್ತಕ್ಕಂಥ RV ಕಾಲೇಜ್ನಲ್ಲಿ
ಸಿ ಇ ಟಿನಲ್ಲಿ ದೇ ಮೇ ಗೆಟ್ ಬೆಸ್ಟ್ ರ್ಯಾಂಕ್ಸ್ ವಿದಿನ್ 100-200 ರ್ಯಾಂಕ್ಸ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಅಥವಾ ಇನ್ಯಾವುದೋ ನ್ಯಾಷನಲ್ ಅಥವಾ IIT-ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು, IML ಓದಿರ್ತಕ್ಕಂಥ ವಿದ್ಯಾರ್ಥಿಗಳು, ಈ ಥರದ ವಿದ್ಯಾರ್ಥಿಗಳೆಲ್ಲ ಖಂಡಿತವಾಗಿ ಸಿವಿಲ್ ಸರ್ವಿಸ್ ಮಾಡ್ಬೋದು. ಆದರೆ ನಾನೇನು ಯಾವುದೋ ನಾರ್ಮಲ್ ಕಾಲೇಜಿನಲ್ಲಿ ಓದ್ದವನು ಅಥವಾ BA ಮಾಡಿದವನು ಮಾಡಲಿಕ್ಕೆ ಆಗಲ್ಲ ಅಂತೇನು ಹೇಳ್ತಿಲ್ಲ. ದೇ ಕ್ಯಾನ್ ಆಲ್ಸೋ ಡೂ, ಬಟ್ ಮಿನಿಮಮ್ ಇಂಟೆಲಿಜೆನ್ಸ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಸರ್ವಿಸ್. ಹಾಗಾದ್ರೆ ಈಗ IAS IPS ಮಾಡೋರು ಇಂಟೆಲಿಜೆನ್ಸ್ ಲೆವೆಲ್, ಕೆಲವ್ರು ಹೇಳ್ತಾರೆ ಈಗ 90 ತೆಗಿಯೋರಿಗೆಲ್ಲ IAS IPS ಮಾಡೋದಕ್ಕಾಗೋದಿಲ್ಲ, ಅದೇ ರೀತಿ 60-70 ತೆಗಿಯೋರು ಕೂಡ ಮಾಡಬಹುದು ಅನ್ನುವಂಥದ್ದು. ಸೊ ನೀವು ನೋಡಿದ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಟೆಲಿಜೆನ್ಸಿ ಅನ್ನುವಂಥದ್ದು ಯಾವ ಲೆವೆಲ್ಗೆ ಇರಬೇಕು, ಎಂತವರಿಗೆ ಮಾಡೋದಕ್ಕಾಗತ್ತೆ ಅಂತೀರಾ? ಓಕೆ, ಸಿ, ನೀವು ಸರಿಯಾಗಿ ಹೇಳಿದಿರಿ. ಎಲ್ಲ 99% IAS ಮಾಡ್ತಾರಂತಲ್ಲ, ಎಲ್ಲ 99% IAS ಮಾಡಲೂ ಇಲ್ಲ. 35% IAS ಮಾಡೋದು ಉದಾಹರಣೆಗಳು ಇದೆ. ಯಾರೋ ವಿದ್ಯಾರ್ಥಿ ಫೇಲ್ ಆಗಿ ಮತ್ತೆ ಸಕ್ಸಸ್ ಆಗಿ ಮತ್ತೆ ಡಿಗ್ರಿ ಆದಮೇಲೆ IAS ಮಾಡೋದು ಉದಾಹರಣೆಗಳಿಲ್ಲ. ನಮ್ಮಲ್ಲೇ ಭಾಳಷ್ಟು ಉದಾಹರಣೆಗಳಿದೆ. PUC ಸೈನ್ಸ್ ತಗೊಂಡು ಫೇಲ್ ಆಗಿ ಆಮೇಲೆ ಡಿಗ್ರಿಯನ್ನು BCom ಮಾಡಿ ಆಮೇಲೆ ಬಂದು ಸಿವಿಲ್ ಸರ್ವಿಸ್ ಆದಂಥ ಉದಾಹರಣೆಗಳಿದೆ. ಅದರಿಂದ ಇದು ನೋಡಿ, ಈಗ ಹೋಟೆಲ್ನಲ್ಲಿ ನೀವು ತಗೊಳ್ಳಿ, ಎಷ್ಟು ಹೋಟೆಲ್ನಲ್ಲಿ ಎಷ್ಟೋ ಜನ ಸಪ್ಲೈಯರ್ಸ್ ಇರ್ತಾರೆ, ಆದರೆ ಒಂದು ಇಬ್ಬರು ಅವರು ಹೋಟೆಲ್ಸ್ ಓನರ್ಸ್ ಆಗ್ತಾರೆ. ದಟ್ ಈಸ್ ದೇರ್ ಡಿಟರ್ಮಿನೇಷನ್ಸ್ ಆ್ಯಂಡ್ ಡೆಡಿಕೇಶನ್ಸ್ ಆ್ಯಂಡ್ ದೇರ್ ಏಮ್. ನಾನು ಯಾರೋ ಹೋಟೆಲ್ ಓನರ್ ನೋಡಿ ಇವತ್ತಲ್ಲ ನಾಳೆ ನಾನು ಹೋಟೆಲ್ ಓನರ್ ಆಗಬೇಕು ಅಂತ. ಹಾಗಿರಬೇಕು ವಿದ್ಯಾರ್ಥಿಗಳಿಗೆ. ಯಾರನ್ನಾದರೂ ರೋಲ್ ಮಾಡೆಲ್ಸ್ ಅಂತ ತಗೊಂಡು ನಾನು ಒಂದಲ್ಲ ಒಂದು ದಿವಸ ಆಫೀಸರ್ ಆಗಬೇಕು ಅಂತ ಇದರಲ್ಲಿ ಹೆಜ್ಜೆ ಹಾಕಿದ್ರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇದರಲ್ಲಿ ಇಟ್ ಈಸ್ ನಾಟ್ ದ IAS ಎಕ್ಸಾಮ್ ಈಸ್ ನಾಟ್ ಎ ಗೇಮ್ ಆಫ್ ದ ಇಂಟೆಲಿಜೆಂಟ್. ಎಕ್ಸಾಕ್ಟ್ಲಿ. ಇನ್ನು ಈ IAS IPS ಅನ್ನುವಂತಹ ಒಂದು ಕನಸು ಅನ್ನುವಂಥದ್ದು ಯಾವ ಏಜ್ ಅಲ್ಲಿ ಅದನ್ನ ತಂದೆ ತಾಯಿಗಳು ಬಿತ್ತಬೇಕು, ಅಥವಾ ಮಕ್ಕಳು ಯಾವ ಏಜ್ ಬೆಸ್ಟ್ ಅಂತೀರಾ ಸರ್? ವೆರಿ ಗುಡ್ ಕ್ವಶನ್. ಸಿ, ನಮ್ಮಲ್ಲಿ ಸೌತ್ ಕೇಂದ್ರ ನೀವೇನು ಕಮ್ಮಿ ಅಂತ ಹೇಳಿದ್ರಲ್ಲ, ಕಮ್ಮಿ ಅನ್ನೋದಕ್ಕೆ ಒಂದು ಮೇಜರ್ ರೀಸನ್. ಇಲ್ಲಿ ಹೆಂಗಿದ್ದದೆ ಅಂತ ಹೇಳಿದ್ರೆ IAS ಅದು ಡಿಗ್ರಿ ಆದ್ಮೇಲೆ ಬರೀತಕ್ಕಂಥ ಎಕ್ಸಾಮ್, ಡಿಗ್ರಿ ಆದ್ಮೇಲೆ ನೋಡೋಣ ಅಲ್ಲಿವರೆಗೂ. ಎಸ್, ನಾರ್ತ್ ಇಂಡಿಯಾಕ್ಕೆ ನೀವು ಬಂದಾಗ ಹಾಗಿರಲ್ಲ. ನೀವು ಹೇಗೆ ಮಕ್ಕಳನ್ನು 8th 9th 10th ಆಗ್ತಾ ಇದ್ದಾಗೆ ಇವನಿಗೊಂದು ಸೈನ್ಸ್ನಲ್ಲಿ ಸೇರಿಸ್ಬೇಕು, ಒಳ್ಳೆ ಸ್ಕೂಲ್ಗಳಲ್ಲಿ ಸೇರಿಸ್ಬೇಕು, ಇವನಿಗೆ ಒಳ್ಳೆ ಮಾರ್ಕ್ ತೆಗಿಬೇಕು ಅಂತ ಏನು ಒಂದು ಯೋಜನೆ ಇರುತ್ತಲ್ಲ, ಅದೇ ಥರ ದೇ ಆರ್ ಪ್ರಿಪೇರಿಂಗ್ ಆಫ್ಟರ್ 10th ಸಿವಿಲ್ ಸರ್ವಿಸಿಗೆ ಪ್ರಿಪೇರ್ ಆಗ್ತಾರೆ. ನಮ್ಮಲ್ಲಿ ಸೌತ್ ಕೇಂದ್ರದಲ್ಲಿ ನೀವು ಕೇಳಿದ್ರಿ ಯಾಕೆ ಸೌತ್ ಕೇಂದ್ರದಿಂದ ಕಮ್ಮಿ ಆಫೀಸರ್ಸ್ ಅಂತ. ಒಂದು ಬೆಸ್ಟ್ ಒಂದು ಉದಾಹರಣೆ ಅಂದರೆ ನಮ್ಮಲ್ಲಿ ಇಲ್ಲೆಲ್ಲ ಡಾಕ್ಟರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಆಗುವಂಥ ಒಂದು ಟ್ರೆಂಡ್ ಇದೆ. ನಿಮ್ಗೆ ಒಳ್ಳೆ ಮಾರ್ಕ್ ಬಂದರೆ SLC-ನಲ್ಲಿ ಈಸ್ ಜಾಯ್ನಿಂಗ್ ಫಾರ್ ಸೈನ್ಸ್. ಮೀಡಿಯಮ್ ಮಾರ್ಕ್ ಸಾಧಾರಣ ಫಸ್ಟ್ ಕ್ಲಾಸು ಬಂದರೆ ಈಸ್ ಗೋಯಿಂಗ್ ಫಾರ್ ಕಾಮರ್ಸ್. ಅದಕ್ಕಿಂತ ಕಮ್ಮಿ ಬಂತು ಅಂದರೆ ಈಸ್ ಗೋಯಿಂಗ್ ಫಾರ್ BA. ಇಲ್ಲಿ ಏನಾಗಿದೆ ಅಂದರೆ ಐ ಥಿಂಕ್ BA ಕಾಲೇಜುಗಳೇ ಕ್ಲೋಸ್ ಆಗ್ತಾ ಇದೆ ಅಂತ ಕಾಣುತ್ತೆ. ಹ್ಯುಮ್ಯಾನಿಟೀಸ್ ಕೆಲವು ಕಡೆ ಇದೆ. ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಕಮ್ಮಿ ಮಾರ್ಕ್ ತೆಗೆದ, ಆರ್ಟ್ಸ್ ಮಾಡ್ದ ಅಂದರೆ ಯಾಕೂ ಬೆಳೆದಿದ್ದವನು ಅಂತ ಒಂದು ಒಂದು ಪರ್ಸೆಪ್ಷನ್ಸ್ ಇದೆ. ದಟ್ ಈಸ್ ರಾಂಗ್ ಅಂತ ಹೇಳೋದು ನಾನು. ದ ಸಿವಿಲ್ ಸರ್ವಿಸ್ ನಿಮ್ಮ ಸೈನ್ಸ್ ಡಿಗ್ರಿ ಹೆಲ್ಪ್ ಆಗಲ್ಲ, ನಿಮ್ಮ ಕಾಮರ್ಸ್ ಹೆಲ್ಪ್ ಆಗಲ್ಲ. ಸೈನ್ಸಿಗೆ ಹೆಲ್ಪ್ ಆಗೋದು ಆರ್ಟ್ಸ್ ಡಿಗ್ರಿನೇ ಹೆಲ್ಪ್ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಸೈನ್ಸ್ ನೀವು ಆ ಸಿಲೆಬಸ್ ನೋಡಿದ್ರೆ ಹಿಸ್ಟ್ರಿ, ಇಂಡಿಯನ್ ಪೊಲಿಟಿ, ಇಂಡಿಯನ್ ಇಕಾನಮಿ, ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಾಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ದಿಸ್ ಆಲ್ ಆರ್ ದ ಸಿಲೆಬಸ್ ಎಲ್ಲ co-related to some are humanities. Only 20% is related to science and mental ability. ಆದ್ದರಿಂದ ಹುಡುಗನ IQ is very important. Then he has to prepare for the examination. Better ನೀವು ಕೇಳ್ದಂಗೆ when he has to start in the time of SLC, if he start well and good. ಓಕೆ, ಸ್ಟಾರ್ಟ್ ಮಾಡೋದು ಅಂದ್ರೆ ಹೇಗೆ? ಈಗ ಅವರೇ ಪುಸ್ತಕಗಳನ್ನ ಜನರಲಿ ಈಗ ಇಯರ್ ಬುಕ್ ಅಂತ ಒಂದಿಷ್ಟು ಬರುತ್ತೆ, ಅಥವಾ ಕರೆಂಟ್ ಅಫೇರ್ಸ್ ಬಗ್ಗೆ ಓದೋದು, ಇದನ್ನೆಲ್ಲ ಅವ್ರು ಮಾಡಿದ್ರೆ ಸಾಕಾ, ಅಥವಾ ಅದಕ್ಕಿಂತ ಕೋಚಿಂಗ್ಗಳು ಇದಾವೆ? ಈಗ ನಿಮಗೆ 8th and 9th ಟೈಮ್ನಲ್ಲಿ ನೀವು ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಮಾಡಬೇಕು ಅಂತೇನು ನಾನು ಹೇಳಲ್ಲ. ಇಫ್ ಯುರ್ ಇನ್ CBSE ಸ್ಟೂಡೆಂಟ್ಸ್, 8th 9th and 10th CBSE-ನಲ್ಲಿ ಬರ್ತಕ್ಕಂಥ ಹ್ಯುಮ್ಯಾನಿಟೀಸನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಆ ಮಗುಗೆ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಯಾರಾದರೂ ಸಂಬಡಿ ಎಲ್ಸ್ ಗೈಡ್ ಇಸ್ ರಿಕ್ವೈರ್ಡ್. ಮತ್ತು ಇನ್ನೊಂದು, ನಿಮ್ಮ ಮನೆಗೆ ನ್ಯೂಸ್ ಪೇಪರ್ ತರಿಸ್ಬೇಕು ನೀವು.
ನ್ಯೂಸ್ ಪೇಪರು ವಿಲ್ ಪ್ರಿಪೇರ್ ಫಾರ್ ಹಿಂದೂ ಅಂತ ನ್ಯೂಸ್ ಪೇಪರ್ನ ಪ್ರಿಪೇರ್ ಮಾಡ್ತೀವಿ ಯೂಶ್ವಲಿ. ಅಂತ ಯಾವುದಾದ್ರೂ ಒಂದು ಒಳ್ಳೆ ನ್ಯೂಸ್ ಪೇಪರ್ ಕರೆಂಟ್ ಅಫೇರ್ಸ್ ಏನು ಕವರ್ ಆಗುತ್ತೆ ಅಂತ ನ್ಯೂಸ್ ಪೇಪರ್ ತರಿಸ್ಬೇಕು. ಅಂತ ತರಿಸಿದ್ರೆ ಒಳ್ಳೇದು. ಅವನಿಗೆ ಒಂದು ನ್ಯೂಸ್ ಪೇಪರ್ ಓದುವ ಹೆಬಿಟ್ ಸ್ಟಾರ್ಟ್ ಮಾಡಬೇಕು ನೀವು. ಅವನು ಅದರಲ್ಲಿ ನ್ಯೂಸ್ ಪೇಪರ್ನ ತುಂಬ ಓದಬೇಕು ಅಂತಲ್ಲ, ಆ ನ್ಯೂಸ್ ಪೇಪರ್ನಲ್ಲೂ ಏನು ಓದಬೇಕು ಅಂತಕ್ಕಂಥದ್ದು. ಬೆಟರ್ ಇಫ್ ಯು ಸ್ಟಾರ್ಟ್ ಇನ್ 8th or 9th standard, slowly on editorial. ಇಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯೂಸಸ್ ನೋಡಿಕೊಂಡ್ರೆ ಸಾಕು. ಅದನ್ನು ಸ್ಟಡಿ ಮಾಡಬೇಕು ಅಂತ ಹೇಳೋದಿಲ್ಲ, ಓದಿದ್ರೆ ಸಾಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಯಾವುದು ಚಾನಲ್ ನೋಡ್ತೀರಿ, ಐ ಆಮ್ ನಾಟ್ ಎಗೇನಿಸ್ಟ್ ಫಾರ್ ಎನಿ ಕನ್ನಡ ನ್ಯೂಸ್ ಚಾನಲ್ ಆರ್ ಸಮ್ ಅದರ್ ಥಿಂಗ್ಸ್. ನ್ಯೂಸ್ ಚಾನಲಲ್ಲಿ ನಮ್ಮ ಕನ್ನಡ ನ್ಯೂಸ್ ಚಾನಲ್ ಏನು ಬರುತ್ತೆ, ಈ ನ್ಯೂಸ್ ಚಾನಲ್ನಲ್ಲಿ ಬರ್ತಕ್ಕಂಥದ್ದು ಏನು ಅಂತ ಉಪಯೋಗ ಆಗಲ್ಲ. ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ತರೋದು ಬೇಕು. ಅವನು ಬೆಟರ್ ಇಫ್ ಯು ಸ್ಟಾರ್ಟ್ CNBC ಆರ್ BBC ನ್ಯೂಸ್ಗಳು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಇಂಟರ್ನ್ಯಾಷನಲ್ ಏನಾಗ್ತಾ ಇದೆ ಕರೆಂಟ್ ಅಫೇರ್ಸ್ ಆ್ಯಂಡ್ ನ್ಯಾಷನಲಲ್ಲಿ ಏನಾಗ್ತಾ ಇದೆ ಕರೆಂಟ್ ಅಫೇರ್ಸ್ ಅಂತ ನೋಡಿಕೊಂಡ್ರೆ ದಟ್ ಈಸ್ ವೆಲ್ ಇನಫ್. ಅದೇನು ಸ್ಟಡಿ ಅಂತೇನು ನಾನು ಕರೀತಾ ಇಲ್ಲ. ದಟ್ ಈಸ್ ದಿ ಹಾಬಿ. ಏನಾಗ್ತಾ ಇದೆ ನನ್ನ ಪ್ರಪಂಚ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಹುಡುಗ ಸ್ಟಾರ್ಟ್ ಮಾಡಿದ್ರೆ ದೆನ್ ಈಸ್ ಗೆಟ್ ಇಂಟ್ರೆಸ್ಟ್, ದೆನ್ ಈಸ್ ಮಾಡ್ಬೋದು. ಮತ್ತು ಇನ್ನೊಂದು, ಕೆಲವರು ಭಾಳಷ್ಟು ಜನ ಕೇಳ್ತಾರೆ, ಅಯ್ಯೋ ಸಿವಿಲ್ ಸರ್ವಿಸು ನಾವು ಡಿಗ್ರಿ ಆದಮೇಲೆ 4 ವರ್ಷ ಓದಿದ್ವಿ, 5 ವರ್ಷ ಓದಿದ್ವಿ, 6 ವರ್ಷ ಓದಿದ್ವಿ, ಆಗಲಿಲ್ಲ. ಎಸ್, ಅಫ್ಕೋರ್ಸ್ ಆಗಲಿಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಯು ಸ್ಟಾರ್ಟ್ ಇನ್ ಅರ್ಲಿ ಏಜ್. ಇಂದು ಸ್ಟಾರ್ಟ್ ಇಂದು SLC, PUC, ಡಿಗ್ರಿ, ಈ ನಿಮ್ಗೆ 5 ವರ್ಷದಲ್ಲಿ ಗೊತ್ತಾಗತ್ತೆ ದಿಸ್ ಮೆಟೀರಿಯಲ್ ಇಸ್ ಬಿಕಮ್ ಎ ಸಿವಿಲ್ ಸರ್ವೆಂಟ್ ಆಗುವ ಮೆಟೀರಿಯಲ್ಲ ಅಥವಾ ಅಲ್ವಾ ಅಂತ. ಅಲ್ಲ ಅಂದರೆ ನೀವು ಬಿಟ್ಬಿಡಿ. ಈಸ್ ಇಟ್ ಯುವರ್ ಕಪ್ ಆಫ್ ಟೀ? ಇಫ್ ಎಸ್, ಗೋ ಹೆಡ್. ನೋ, ಮತ್ತು ಅದನ್ನು ಟ್ರೈ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ರೆವಿನ್ಯೂಸ್ ಇದೆ, ಬೇಕಾದಷ್ಟು ಆಪ್ಷನ್ಸ್ ಇದೆ, ಬೇಕಾದಷ್ಟು ದಾರಿಗಳಿದೆ. ಆ ದಾರಿಗಳಲ್ಲಿ ಸಾಕಿ. ಎಸ್. ಈಗ ಕೆಲವರಿಗೆ ಈಗ ಸಿವಿಲ್ ಸರ್ವಿಸ್ ಅಂತಂದ್ರೆ ಏನು ಅನ್ನುವಂಥದ್ರ ಬಗ್ಗೆನೂ ಸಾಕಷ್ಟು ಗೊಂದಲ ಇದೆ. ಸಾಮಾನ್ಯವಾಗಿ IAS ಆಗ್ಬಹುದು, IPS ಆಗ್ಬಹುದು. ಈಗ ಕೇಂದ್ರ ಸರ್ಕಾರನೇ IAS IPS ಲೆವೆಲ್ ಆದ್ರೆ, ಈಗ ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಬರಬೇಕು ಅಂದ್ರೆ KS ಮಾಡ್ಬೇಕು ಅಂತ. ಅದನ್ನ ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಏನಿ IAS IPS ಅಂಡ್ ಏನಿ KS ಅಥವಾ ಯಾವುದೇ ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನ್? ಓಕೆ, ಈಗ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರಿತೀವಿ ನಾವು, KAS ಅಂತ ಹೇಳ್ತೀವಿ. ಅದರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇಸ್ ಮೋಸ್ಟ್ ಪವರ್ಫುಲ್ ಪೋಸ್ಟ್. ಪವರ್ಫುಲ್ ಅಂದರೆ ಸರ್ವಿಸ್ ಮಾಡೋದಕ್ಕೆ ಜಾಸ್ತಿ ಅವಕಾಶಗಳಿರತಕ್ಕಂಥದ್ದು. AC ಅವನು ವಿಭಾಗೀಯ ಅಧಿಕಾರಿ ಅಂತ ಹೇಳ್ತೀವಿ ನಾವು. ಅವನು 2 ತಾಲೂಕುಗಳಿಗೆ ಒಬ್ಬ ವಿಭಾಗೀಯ ಅಧಿಕಾರಿ ಇರ್ತಾರೆ. ನೀವು IAS ಆಗಿ ಬಂದರೂ ಕೂಡ ನಿಮ್ಮ ಫಸ್ಟ್ ಪೋಸ್ಟಿಂಗ್ ACನೇ ಇರುತ್ತೆ. ಬಟ್ IASನಲ್ಲಿ ಅವನು CEO ಜಿಲ್ಲಾ ಪಂಚಾಯತ್ ಸ್ವಲ್ಪ ಫಾಸ್ಟಾಗಿ ಆಗ್ತಾನೆ. ಮತ್ತು ಏನಾದರೂ 8 years to 9 yearsನಲ್ಲಿ ಈಸ್ ಬಿಕಮ್ ಎ DC ಡೆಪ್ಟಿ ಕಮಿಷನರ್ಸ್ ಆಫ್ ದ ಡಿಸ್ಟಿಕ್ ಆಗ್ತಾನೆ. KSನಲ್ಲಿ ನೀವು AC ಆದರೆ ದೆನ್ ಏನಾದರೂ 6 years or 5 yearsನಲ್ಲಿ ನೀವು ಅಡಿಷ್ನಲ್ DC ಆಗ್ತೀರಿ. ದೆನ್ DC ಆಗೋದಕ್ಕೆ ಇವತ್ತಿನ ಸ್ಟೇಟಸ್ ಆಫ್ ಕರ್ನಾಟಕ IAS ಆಗೋದಕ್ಕೆ ಅವನು ಒಬ್ಬ AC ಆದವನು IAS ಪ್ರಮೋಟಿವ್ ಆಫೀಸರ್ಸ್ ಅಂತ ಕರೀತಾರೆ. IAS ಆಗೋದಕ್ಕೆ ಹಿ ಮೇ ಟೇಕ್ 10 to 12 years. ಓಕೆ. IAS ಆದವನು ಡೈರೆಕ್ಟ್ ಆಗಿರ್ತಾನೆ. ಆದ್ದರಿಂದ ಯಾರು AC ಆಗಿರ್ತಾರೆ ಅವರು IAS ಆಗ್ತಾರೆ. ಕೆಲವರು ಅದೇ KSನಲ್ಲಿ AC ಪೋಸ್ಟ್ ಬದಲಿಗೆ ತಹಶೀಲ್ದಾರ್ ಅಂತ ಇರುತ್ತೆ, ಅವನು ತಾಲೂಕ್ ಹೆಡ್ ಆಗಿರ್ತಾನೆ. ಅವನು AC ಆಗೋದಕ್ಕೆ 8ರಿಂದ 10 ವರ್ಷ, 10-12 ವರ್ಷಗಳು ಟೈಮ್ ಆಗುತ್ತೆ. ನೋಡಿ, ಒಂದೇ ಸರ್ವಿಸ್ಸು. ಯುವರ್ ಬಿಕಮಿಂಗ್ ಅಸಿಸ್ಟೆಂಟ್ ಕಮಿಷನರ್, ಯುವರ್ ಮಾರ್ಕ್ ಈಸ್ ಗುಡ್, ಮೈ ಮಾರ್ಕ್ ಈಸ್ ಲೆಸ್ ದೆನ್, ನಿಮಗಿಂತ ಒಂದು 50ರಿಂದ 100-125 ಮಾರ್ಕ್ಸ್ ನಂದು ಕಮ್ಮಿ ಇರ್ಬೋದು. ನಾನು ತಹಶೀಲ್ದಾರ್ ಆಗ್ತೀನಿ. ಈಗ ಇನ್ ದ ಸೇಮ್ ಟೈಮ್ ಪೊಲೀಸ್ ಸರ್ವಿಸ್ನಲ್ಲಿ DYSP ಆಗ್ತಾನೆ. ಅವನು DYSP ಆದರೆ ಒಂದು 10 ವರ್ಷದಲ್ಲಿ IPS ಆಗ್ತಾನೆ. ಅವನು IPS ಆದಮೇಲೆ ಈ ಕ್ಯಾನ್ ಬಿಕಮ್ ಎ SP ಫಾರ್ ದ ಡಿಸ್ಟಿಕ್. ಬಟ್ IAS ಆದಾಗ IPS ಆದಾಗ ಅಡ್ವಾಂಟೇಜಸ್ ಅಂದರೆ ಇವರೇ SP ಒಂದು 5 ವರ್ಷದಲ್ಲಿ ನೀವು SP ಆಗೋ ಸಾಧ್ಯತೆಗಳಿವೆ. 4ರಿಂದ 5 ವರ್ಷದಲ್ಲಿ ನೀವು SP ಆಗ್ತೀರಿ. ಅದರಿಂದ ದ ಪ್ರಮೋಷನ್ಸ್ ಆಫ್ ಇನ್ ಇಂಡಿಯನ್ ಸಿವಿಲ್ ಸರ್ವಿಸ್ನಲ್ಲಿ ಡೈರೆಕ್ಟ್ IAS ಆದವನು ಈಸ್ ಗೋಯಿಂಗ್ ಫಾರ್ ದಿ ಟಾಪ್ ಪೋಸ್ಟ್, ಪ್ರಿನ್ಸಿಪಲ್ ಸೆಕ್ರೆಟರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ. ಹಿ ಮೇ ಚೀಫ್ ಸೆಕ್ರೆಟರಿ ಆಫ್ ದಿ ಸ್ಟೇಟ್ ಕರ್ನಾಟಕ ಆರ್ ಎನಿ ಸ್ಟೇಟ್, ಚೀಫ್ ಸೆಕ್ರೆಟರಿ ಆಫ್ ದ ಸ್ಟೇಟ್. ಇದರಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಇಸ್ ದಿ ಹೈಯೆಸ್ಟ್ ರ್ಯಾಂಕ್. PM ಜೊತೆಗಿರ್ತಕ್ಕಂಥ ವ್ಯಕ್ತಿ. ದಿಸ್ ದ ಟಾಪ್ ಮೋಸ್ಟ್ ಸಿವಿಲ್ ಸರ್ವೆಂಟ್. ನೀವು 21.5 ವರ್ಷ 22 ವರ್ಷಕ್ಕೆಲ್ಲ ಆದರೆ ಯು ಮೇ ಬಿಕಮ್ 100% you will become a chief secretary of the state. You may chances to become a cabinet secretary. So cabinet secretary is only one post. Okay. So ಈಗ UPSC ಎಕ್ಸಾಮ್ ಸಿಲೆಬಸ್ ಅಂದ್ರೆ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. KPSC ಅಂತ ಬಂದಾಗ ಕರ್ನಾಟಕ ಏನ್ ಡಿಫ್ರೆನ್ಸ್ ಸರ್ ಸಿಲೆಬಸ್? ಈಗ
ಸಿ ಕರ್ನಾಟಕ KS ಬರಿಬೇಕಾದ್ರೆ ಯು ಶುಡ್ ನೋ ಕರ್ನಾಟಕ ಹಿಸ್ಟ್ರಿ, ಯು ಶುಡ್ ನೋ ಕರ್ನಾಟಕ ಜಾಗ್ರಫಿ, ಯು ಶುಡ್ ನೋ ಕರ್ನಾಟಕ ಎಕನಾಮಿಕ್ಸ್. ಹಾಗೆ IAS ಬರಿಬೇಕಾದ್ರೆ ಇಂಡಿಯನ್ ಎಕನಾಮಿಕ್ಸ್. ಬಟ್ ಇಲ್ಲಿ KSನಲ್ಲಿ ಸಿಲೆಬಸ್ಸು ನೀವು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಕರೆಕ್ಟಾಗಿ ನೋಡಿದ್ರೆ IASಗಿಂತ KS ಸಿಲೆಬಸ್ ಸ್ವಲ್ಪ ಜಾಸ್ತಿನೇ ಇದೆ ಇವತ್ತಿನ ದಿವಸದಲ್ಲಿ. ಅಲ್ಲಿ ನೀವು ಬರೀ ಇಂಡಿಯನ್ ಎಕನಾಮಿಕ್ಸ್ ನೋಡ್ಕೊತೀರಿ ಅಥವಾ ಇಂಡಿಯನ್ ಪೊಲಿಟಿ ನೋಡ್ಕೊತೀರಿ ಅಥವಾ ಇಂಡಿಯನ್ ಜಾಗ್ರಫಿ ನೋಡ್ಕೊತೀರಿ ಸಾಕು. ಇಲ್ಲಿ ಇಂಡಿಯನ್ ಜಾಗ್ರಫಿ ಜೊತೆಗೆ ಅವ್ನು ಕರ್ನಾಟಕ ಜಾಗ್ರಫಿನೂ ತಿಳ್ಕೊಂಡಿರಬೇಕು, ಅದಾದಮೇಲೆ ಅವನು ಕರ್ನಾಟಕ ಹಿಸ್ಟ್ರಿನೂ ತಿಳ್ಕೊಂಡಿರಬೇಕು, ಕರ್ನಾಟಕ ಗೌರ್ಮೆಂಟ್ ಪ್ರೋಗ್ರಾಮ್ಸು ತಿಳ್ಕೊಂಡಿರಬೇಕು. ದೀಸ್ ಆಲ್ ಆರ್ ದ ಸಿಲೆಬಸ್. ನವೇಡೇಸ್ 2 ಸಿಲೆಬಸ್ಗಳನ್ನ ನೀವು ಇಟ್ಟು ಕಂಪೇರ್ ಮಾಡಿದ್ರೆ ಸಿವಿಲ್ ಸರ್ವಿಸ್ IASಗಿಂತನೂ ಜಾಸ್ತಿ ಸಿಲೆಬಸ್ KSನಲ್ಲಿದೆ. ನೀವು IASಗೆ 100% ಅಂತ ನೆನೆಸ್ಕೊಂಡು ಇದನ್ನೊಂದು 130%, 30% ಎಕ್ಸ್ಟ್ರಾ ಸಿಲೆಬಸ್ ಫಾರ್ ದಿ KS ಎಕ್ಸಾಮಿನೇಷನ್ಸ್. ಓಕೆ, ಈಗ ಒಬ್ಬ ಡಿಗ್ರಿ ಮುಗ್ದ ಮೇಲೆ ನಿಜವಾಗಿಯೂ ತುಂಬಾ ಸೀರಿಯಸ್ ಆಗಿ ಡೇ 1 ಇಂದ ಓದ್ತಾನೆ ಅಂತಂದ್ರೆ ಎಷ್ಟು ಕಡಿಮೆ ಅವಧಿಯಲ್ಲಿ ಅವನು ಒಬ್ಬ ಆಫೀಸರ್ ಆಗ್ಬೋದು ಸರ್? ನಾನು ಕೇಳೋದು, ನೀವು ಯಾಕೆ ಡಿಗ್ರಿ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ತೀರಿ ಅಂತ. ನಮ್ಮಲ್ಲೆಲ್ಲ ದ ಟ್ರೆಂಡ್ ಎಕ್ಸಾಮ್ ಬರೆಯೋದಕ್ಕೆ, ಆ ಎಕ್ಸಾಮ್ ಬರೆಯೋದಕ್ಕೆ ಡಿಗ್ರಿ ಆಗಿರಲೇಬೇಕು. ಎಸ್, ನೀವು ಡಿಗ್ರಿ ಆದಮೇಲೆ ಯಾಕೆ ನೀವು ಈ ಎಕ್ಸಾಮ್ ಬರೀಬೇಕು? ನೀವು ಒಲಿಂಪಿಕ್ಸಿಗೆ ಹೋಗ್ಬೇಕು ಅಂತಿದೆ, ಅಥವಾ ನೀವು ಯಾವುದೋ ಕ್ರಿಕೆಟ್ ಮ್ಯಾಚ್ ಆಡಬೇಕು ಅಂತಿದ್ದೀರಿ. ನೀವು ಯಾವಾಗ ಹೋಗ್ತೀರಿ ಕ್ರಿಕೆಟ್ ಮ್ಯಾಚ್ಗೆ? ಕ್ರಿಕೆಟ್ ಮ್ಯಾಚ್ ಸಿಲೆಕ್ಷನ್ ಟೈಮ್ನಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಾ, ದಟ್ ಇಸ್ ರಾಂಗ್. ನೀವು ಮೊದಲೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಿ. ಹಾಗೆ ದಿಸ್ ಈಸ್ ಆಲ್ಸೋ ದ ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ, 10ನೇ ಕ್ಲಾಸಲ್ಲೋ 9ನೇ ಕ್ಲಾಸಲ್ಲೋ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಇಡೀ ಡಿಗ್ರಿವರೆಗೂ ಪ್ರಾಕ್ಟೀಸ್ ಮಾಡಿ. ನೀವು MBBS ಆದರೂ ಮಾಡಿ, ನೀವು ಇಂಜಿನಿಯರಿಂಗ್ ಆದರೂ ಮಾಡಿ, ಅಥವಾ ನೀವು CA ಆದರೂ ಮಾಡಿ, ಅಥವಾ ಓನ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ಫಾರ್ ಸಿವಿಲ್ ಸರ್ವಿಸೇ ಮಾಡಿ, ನೋ ಪ್ರಾಬ್ಲಮ್. ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗತ್ತೆ ಈ ಮಗು ಡಿಸ್ಟಿಕ್ ಆಡುತ್ತಾ, ರಣಜಿ ಆಡುತ್ತಾ, 2020 ಆಡುತ್ತಾ, ಇಂಟರ್ನ್ಯಾಷನಲ್ ಮ್ಯಾಚಿಗೆ ಸಿಲೆಕ್ಷನ್ ಆಗ್ತಾನಂತ ನಿಮಗೆ ಒಂದು ಕಾನ್ಷಿಯಸ್ ಅಂತ ಇರುತ್ತೆ. ನಿಮಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್. ಇನ್ ದ ಸೇಮ್ ಟೈಮ್ ಪೇರೆಂಟ್ಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಹಾನೆಸ್ಟ್ಲಿ ಯುವರ್ ಟೀಚರ್ ಈಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಇದು ಮಾಡೋದಕ್ಕೆ ಸಾಧ್ಯನಾ ಅಲ್ವಾ ಅಂತ. ದಟ್ ಟೈಮ್ ಹಾನೆಸ್ಟ್ಲಿ ಓಕೆ, ನಿಮ್ಗೆ ಆಗಲಿಲ್ಲ ಬಿಟ್ಬಿಟ್ಟು ದೇ ವಿಲ್ ಡೂ ಸಮ್ ಅದರ್ ಥಿಂಗ್ಸ್. ಈಗ ನಿರ್ಮಲಾ ಸೀತಾರಾಮ್ ಇಸ್ ಕೋಟೆಡ್ ರೀಸೆಂಟ್ಲಿ. ನೀವು ಒಂದು ಕೋಟ್ ಮಾಡಿದ್ರು ಅವರು, ಯಾಕೆ ನೀವು ಎಲ್ಲ ಸಿವಿಲ್ ಸರ್ವಿಸ್ ಬರೀತೀರಿ, ಯಾಕೆ ಅದರಿಂದ ಹೋಗ್ತೀರಿ, ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊತೀರಿ ಅಂತ. ಅದು ಅಟ್ಲೀಸ್ಟ್ ಇಟ್ಸ್ ಎ ರಿಯಲಿ ಕೈಂಡ್ ಆಫ್ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಫಾರ್ ದಿ ಸಿವಿಲ್ ಸರ್ವೆಂಟ್. ನೀವು 5 ವರ್ಷ ಟೈಮ್ ವೇಸ್ಟ್ ಮಾಡ್ತೀರಿ, 4 ವರ್ಷ ಟೈಮ್ ವೇಸ್ಟ್ ಮಾಡ್ತೀರಿ ಅಂತ. ಅಫ್ಕೋರ್ಸ್ ಒಂದ್ಸಲ ಒಂದು ಕಡೆಯಲ್ಲಿ ನೋಡಿದ್ರೆ, ಸೀರಿಯಸ್ ಆಗಿ ನೋಡಿದ್ರೆ, ವಾಟ್ ಅವರ್ ಫೈನಾನ್ಷಿಯಲ್ ಮಿನಿಸ್ಟರ್ ಟೋಲ್ಡ್ ಇಸ್ ರೈಟ್ ಆಲ್ಸೋ. ಯಾಕಂದರೆ ಹ್ಯೂಮನ್ ರಿಸೋರ್ಸು ಡಿಗ್ರಿ ಆದಮೇಲೆ, ಮೆಡಿಸಿನ್ ಆದಮೇಲೆ 5 ವರ್ಷ 6 ವರ್ಷ ವೆಯ್ಟ್ ಮಾಡೋದು ಅಬ್ಸಲ್ಯೂಟ್ಲಿ ಶಿ ಟೋಲ್ಡ್ ಇಟ್ಸ್ ಎ ರಾಂಗ್ ಇಫ್ ಯು ಟೇಕ್ ಇಟ್ ಇನ್ ದ ಪಾಸಿಟಿವ್. ಅದಕ್ಕೆ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ವೆನ್ ಯು ಆರ್ ಪ್ರಿಪೇರಿಂಗ್ ದಿ ಡಿಗ್ರಿ, ಇಫ್ ಯು ಹ್ಯಾವ್ ಲಾಟ್ ಆಫ್ ಟೈಮ್, ಇಫ್ ಯು ನೋ ದಿ ಹೌ ಟು ಮ್ಯಾನೇಜ್ ದಿ ಟೈಮ್. If you don't know how to manage the time, your engineering is become burden for you. Your medicine itself, it's become burden for you. Your degree is become a burden for you. You know, along with the degree, you can prepare for 2 hours if you have time, or at least 1 hour you have the preparation in time ಇದ್ರೆ ಪ್ರಿಪೇರ್ ಮಾಡಿ. ನೋಡ್ತಾ ದಾರಿಯಲ್ಲಿ ನಡೀತಾ ಇದ್ದಂಗೆ ಗೊತ್ತಾಗುತ್ತೆ ನಿಮಗೆ, ಇದನ್ನು ನನ್ನ ಹತ್ರ ಮಾಡೋದಕ್ಕೆ ಸಾಧ್ಯನಾ. ನಾನು ಆಲ್ರೆಡಿ ಐ ಯೂಸ್ಡ್ 1 word, is it my cup of tea ಅಂತ. Yes, of course, if you think yes, go ahead, otherwise leave it. ದಿಸ್ ಏನು ಸಿವಿಲ್ ಸರ್ವಿಸೇ ಲೈಫ್ ಏನು, ಬೇಕಾದಷ್ಟು ದಾರಿಗಳಿದೆ, ಬೇಕಾದಷ್ಟು ಸಕ್ಸಸ್ಫುಲ್ ಪರ್ಸನ್ಸ್ ಇದ್ದಾರೆ. ಐ ವಾಂಟ್ ಟು ಕೋಟ್ ಒನ್ ನೇಮ್ ಹಿಯರ್, ನಮ್ಮ ಡಾಕ್ಟರ್ K. ಪ್ರಕಾಶ್ ಶೆಟ್ಟಿ ಅವರು. ಈಸ್ ಎ ವೆರಿ ಸಕ್ಸಸ್ಫುಲ್ ಮ್ಯಾನ್ ಫ್ರಮ್ ಕರಾವಳಿ. ಈಗ ರೀಸೆಂಟಾಗಿ ಅವರು ಅವ್ರ ಫ್ಲೈಟನ್ನು ತಗೊಂಡ್ರು. ದೆನ್ ಈಸ್ ಗೋಯಿಂಗ್ ಫಾರ್ ದಿ ಗೋಲ್ಡ್ ಪಿನ್ ಸಿಟಿ ಇನ್ ಮ್ಯಾಂಗ್ಳೂರ್. ಲಾಟ್ ಆಫ್ ಆ ಥರ ಯು ಕ್ಯಾನ್ ಬಿಕಮ್ ಸಕ್ಸಸ್ಫುಲ್ ಲೈಕ್ ಹಿಮ್. ಈಸ್ ಎ ರೋಲ್ ಮಾಡೆಲ್ ಫಾರ್ ದಿ ಕರ್ನಾಟಕ ಆ್ಯಂಡ್ ಕರಾವಳಿ ಸ್ಟೂಡೆಂಟ್ಸ್, ಆರ್ ಯು ಕ್ಯಾನ್ ಬಿಕಮ್ ಎ ರೋಲ್ ಮಾಡೆಲ್ ಫಾರ್ ಅದರ್ ಸಿವಿಲ್ ಸರ್ವೆಂಟ್ಸ್. ಎಸ್, 100%. ಕರಾವಳಿಯಿಂದ ಆಫೀಸರ್ಸೇ ಇಲ್ಲ ಅಂತ ನಾನು ಹೇಳಲ್ಲ. ಆಹಾದ್ ಇದ್ದಾರೆ IPS, ಹರೀಶ್ ಅಂತ IAS ಇದ್ದಾರೆ, ಗೌರವ್ ಶೆಟ್ಟಿ ಅಂತ ಒಬ್ಬರು ಆಫೀಸರ್ಸ್ ಇದ್ದಾರೆ ಕುಂದಾಪುರದವರು, ಇನ್ನೊಬ್ಬರು ಯಶಸ್ವಿನಿ ಅಂತಿದ್ದಾರೆ, ಕಾತ್ಯಾನಿ ಇದ್ದಾರೆ, ಮತ್ತು ಗಾಯತ್ರಿ ಅಂತ DYSP ಎಕ್ಸೈಸ್ ಇಲ್ಲಿ ನಿಮ್ಮ ಮಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ದೆರ್ ಆರ್ ಆಫೀಸರ್ಸ್ ಆರ್ ದೇ. ಬಟ್ ನಾನು ಹೇಳೋದು ಇಲ್ಲಿನ ಈ ಪೊಟೆನ್ಷಿಯಲ್
ನಿಮ್ದು ಏನು ಎಜುಕೇಶನ್ ಇಸ್ ಕರ್ನಾಟಕದಲ್ಲಿ ಮ್ಯಾಂಗ್ಳೂರ್ ಇಸ್ ಎಜುಕೇಶನ್ ಹಬ್ ಆ್ಯಂಡ್ ಆಲ್ಸೋ ಮ್ಯಾಂಗ್ಳೂರಿಯನ್ಸ್ ಆರ್ ವೆರಿ ಇಂಟೆಲಿಜೆಂಟ್. ಈ SLC ರಿಸಲ್ಟ್ ಬಂದಾಗ ಉಡುಪಿ ಜಿಲ್ಲೆ ಮೇಲ್ಗೈ, ಅಥವಾ ತಪ್ಪಿದ್ರೆ ಮಂಗಳೂರು ಜಿಲ್ಲೆ ಮೇಲ್ಗೈ, ದಕ್ಷಿಣ ಕನ್ನಡ ಜಿಲ್ಲೆ ಮೇಲ್ಗೈ. PUC ರಿಸಲ್ಟ್ ಬಂದಾಗ ಉಡುಪಿ, ಪುನಃ ದಕ್ಷಿಣ ಕನ್ನಡ. ಅಂಥ ಪೊಟೆನ್ಷಿಯಲ್ ಪ್ಲೇಸ್ನಲ್ಲಿ ದ ಪೊಟೆನ್ಷಿಯಲನ್ನು ನೀವು ಕಂಪೇರ್ ಮಾಡಿದ್ರೆ ಸೌತ್ ಕೇಂದ್ರದಿಂದ ಆಫೀಸರ್ಸ್ ಆ ಪೊಟೆನ್ಷಿಯಲಿಟಿಗೆ ಸರಿಯಾಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇಲ್ಲ ಅಂತ ಹೇಳಕ್ಕೆ ಬೇಜಾರಾಗುತ್ತೆ ನನಗೆ. ಬಟ್ ಅವರಿಗೆ ರಿಯಲ್ ಗೈಡೆನ್ಸ್ ಇದ್ದರೆ ದೇ ಕ್ಯಾನ್ ದಟ್ ಮೇ ಬಿ ದಿಸ್ ಬಾಡ್ಕಾಸ್ಟ್ ಇಟ್ ಮೇ ಹೆಲ್ಪ್, ಇಟ್ಸ್ ಕ್ರಿಯೇಟ್ ಸಮ್ ಆಫೀಸರ್ಸ್. ಐ ಆಮ್ ರಿಯಲಿ ಹ್ಯಾಪಿ. ನಯನ ಅವರಿಂದಾಗಿ ಒಂದಿಷ್ಟು ಈ ಬಾಡ್ಕಾಸ್ಟ್ನಿಂದಾಗಿ ಇಷ್ಟು ಆಫೀಸರ್ಸು ಇದನ್ನು ನೋಡಿ ನಾವು ಮಾಡ್ಬೋದು, ನಾನು ಮಾಡ್ತೀನಿ ಅಂತ ಇನ್ಸ್ಪೈರ್ ಆಗಿ ಮಾಡಿದ್ರೆ ದಟ್ ಇಸ್ ದ ಗ್ರೇಟ್. ಅವರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬಾ ಆಪ್ಷನ್ಸ್ ಇದ್ದಾಗ ನಾನು ಇದನ್ನ ಮಾಡ್ಬೋದಾ? ಓ ಎಸ್. ಯಾಕೆ IAS IPS ಹಿಂದೆ ತುಂಬಾ ಜನ ಬೀಳ್ತಾರೆ, ಅಷ್ಟು ಅದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು $1 million ಕ್ವಶನ್. ಈಗ ನೀನು ಹೀಗಿರ್ಬೇಕು ಅಥವಾ ಹೀಗಿರ್ಬಹುದು ಅಂತೆಲ್ಲ ಒಂದಿಷ್ಟು ಹೇಳೋದಿರುತ್ತೆ. ಕರೆಕ್ಟ್. ಈಗ ದಿಸ್ ಈ ಸಿವಿಲ್ ಸರ್ವಿಸ್ IAS ಅನ್ನೋದು ಬ್ರಿಟಿಷ್ ಬಿಟ್ಟು ಹೋದಂಥ ಒಂದು ಲೆಗಸಿ. ನಿಮಗೆ ಬಹುಶಃ ಕೆಲವ್ರು ಕೇಳ್ಬೋದು, ಹಳ್ಳಿ ಕಡೆಯಲ್ಲೆಲ್ಲ ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಂಡ್ರೆ ಅಥವಾ ಏನೋ ಜೋರಾಗಿ ಏನೋ ಒಂದು ಗತ್ನಲ್ಲಿದ್ರೆ ನೀನು ದೊಡ್ಡ ಕಲೆಕ್ಟ್ರಾ ಅಂತ. ಕಲೆಕ್ಟರ್, ದಟ್ ವರ್ಡ್ ಬ್ರಿಟಿಷ್, ದಟ್ he is having a lot of powers in the time of the British, lot of powers. ಕಲೆಕ್ಟರ್ DC, ಡೆಪ್ಟಿ ಕಮಿಷನರ್ಸ್ ಅಂತ ನಾವು ಕರಿತೀವಿ. ಕೆಲವು ಸ್ಟೇಟ್ಗಳಲ್ಲಿ ಡೆಪ್ಟಿ ಮೆಜಿಸ್ಟ್ರೇಟ್ಸ್ ಅಂತ DM ಅಂತ ಕರೀತಾರೆ. ಇಟ್ಸ್ ಡಿಫರೆಂಟ್. ಹಿ ಈಸ್ ಹ್ಯಾವಿಂಗ್ ಎ ಲಾಟ್ ಆಫ್ ಪವರ್ಸ್. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮಕ್ಕಳಿಗೆ ದರ್ ಆರ್ ಸೋ ಮೆನಿ ಆರ್ ಥಿಂಕಿಂಗ್ ಓಕೆ ಐ ಹ್ಯಾವ್ ಪವರ್ಸ್ ಅಂತ. ಡೋಂಟ್ ಥಿಂಕ್ ದಟ್ ಈಸ್ ನಾಟ್ ಎ ಪವರ್ಸ್. ದಟ್ ಪವರ್ ಈಸ್ ಗಿವಿಂಗ್ ಯು ಟು ಡೂ ಸರ್ವಿಸ್. ಎಸ್, 100%. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಸಿವಿಲ್ ಸರ್ವೆಂಟ್. ಸರ್ವೆಂಟ್. ಓಕೆ, ಸರ್ವೆಂಟ್ಸ್. ಸಿವಿಲ್ ಸರ್ವೆಂಟ್ಸ್ ಅಂತ ಹೇಳಿದ್ರೆ ಸೇವಕ, ಜನರ ಸೇವಕ. ಈಗ ನಮ್ಮ ಯಾರು ಆಫೀಸರ್ಸ್ಗಳಿಗೆ ಆ ವರ್ಡೇ ಮರ್ತು ಬಿಡ್ತಾರೆ. ಟ್ರೈನಿಂಗಲ್ಲಿ ಮಾತ್ರ ಅವರು ಐ ಆಮ್ ಎ ಸರ್ವೆಂಟ್ ಆಫ್ ದಿಸ್ ಕಂಟ್ರಿ, ಐ ಆಮ್ ಡೂಯಿಂಗ್ ಸರ್ವಿಸ್ ಫಾರ್ ದಿಸ್ ಕಂಟ್ರಿ ಅಂತಾನೆ ಎಣಿಸ್ಕೊಳ್ತಾನೆ. ಬಿಟ್ಟರೆ ಒನ್ಸ್ ಈಸ್ ಬಿಕಮ್ ಎ DC ಆರ್ ಒನ್ಸ್ ಈಸ್ ಬಿಕಮ್ ಎ IPS, ಈಸ್ ಆಟಿಟ್ಯೂಡ್ ಈಸ್ ಚೇಂಜ್. ಇಟ್ ಶುಡ್ ನಾಟ್ ಬಿ ಚೇಂಜ್. ಆಗಲೇಬಾರದು. ಅವನು ಹಿ ಶುಡ್ ಬಿ ಡಿಸರ್ವಿಂಗ್. ಹಿ ಶುಡ್ ಹ್ಯಾವ್ ಅವನಿಗೆ ಲಿಸನ್ ಮಾಡಬೇಕು ಜನರ ಪ್ರಾಬ್ಲಮ್ಗಳನ್ನು. ನಾನು ಯಾವುದೋ ಒಂದು ಬ್ರಹ್ಮಾಂಡದ ಸೂಪರ್ ಯಾವುದೋ ಎಕ್ಸಾಮ್ ಬಂದಿದ್ದೀನಿ, ಐ ಆಮ್ ಎ ಸೂಪರ್ಫಿಷಿಯಲ್ ಹ್ಯೂಮನ್ ಬೀಯಿಂಗು, ನಾನೆಲ್ಲೋ ಇಂದ ಕ್ರಿಯೇಟೆಡ್ ಅನ್ನುವ ಆ ಭಾವನೆಗಳನ್ನು ಬಿಟ್ಟು ಜನರ ಸಮಸ್ಯೆಗಳನ್ನು ಅವನು ಆಲಿಸಬೇಕು, ಅದನ್ನು ಮಾಡಬೇಕು. ಬಟ್ ಮೋಸ್ಟ್ ಆಫ್ ದ ಸಿವಿಲ್ ಸರ್ವೆಂಟ್, ಐ ವಾಂಟ್ ಟು ಟೆಲ್ ಸಾರಿ ಫಾರ್ ದಿಸ್, ದ 90% ಆಫ್ ದ ಸಿವಿಲ್ ಸರ್ವೆಂಟ್ಸ್ಗಳು ಮರೆತು ಬಿಟ್ಟು ಅದನ್ನು ಸಿವಿಲ್ ಸರ್ವಿಸಸ್ ಎ ಪವರ್, ನನಗೆ ಅಧಿಕಾರ ಇದೆ ಅಂತ ಹೋಗೋದಕ್ಕೆ ಮಾಡ್ತಾನೆ. ವೇರ್ is he is having the power? That is the once again question. It is a democratic country. Once again, if you know public administration very well as a citizen, if you know he don't have any such kind of power, he has to execute the things. Problem in this democratic in India, the problems, ಸಿವಿಲ್ ಸರ್ವಿಸ್ ಆಗೋದಕ್ಕೆ ಆಗೋನಿಗೆ ಒಂದು ಎಕ್ಸಾಮ್ ಆನ್ ದಿ ನೇಷನ್ಸ್ ಅಂತ ಮಾಡಿದ್ದಾರೆ. ಈ ಪೊಲಿಟಿಷಿಯನ್ ಆಗೋದಕ್ಕೆ ಅವನಿಗೆ ಕ್ವಾಲಿಫಿಕೇಶನ್ ಇಟ್ಟಿಲ್ಲ, ಎಕ್ಸಾಮು ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ಯಾರೋ ರೌಡಿ ಒಬ್ಬ ಮಾಡಿದವನು, ಗೂಡ ಹೊಡೆದಾಡ್ದವನು, ಅವನು ಯಾವುದೋ ಒಂದು ಕಾರ್ಪೊರೇಟರ್ ಆಗ್ತಾನೆ, ಆಮೇಲೆ ಅಲ್ಲಿ ನಿಲ್ತಾನೆ, ಆಮೇಲೆ ಅವನು ಒಂದು MLA ಆಗ್ತಾನೆ. ಅವನಿಂದ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ನಾವು ವೋಟಿಂಗ್ ಅಂತ ಹೇಳಿದ್ರೆ ಇನ್ ಬ್ಯಾಂಗ್ಳೂರಿಯನ್ ವೋಟಿಂಗ್, ನೀವು ಯಾವುದೋ ಕಾರ್ಪೊರೇಷನ್ ಎಲೆಕ್ಷನ್ಸ್ ವೋಟ್ ನಡೀತಾ ಇದೆ ಅಂತ ಹೇಳಿದ್ರೆ 35% 40% ವೋಟ್ ಆಗುತ್ತೆ. ಉಳಿದವರು ದುಡ್ಡಿದ್ದವರು ಸಿಂಗಾಪುರಕ್ಕೆ ಹೋಗ್ತಾರೆ 2 ದಿವಸ ಹಾಲಿಡೇ. ಇನ್ನು ಇಲ್ದಿದ್ದವರು ಏನಪ್ಪ ಈ ಎಲೆಕ್ಷನಿಗೆ ಹೋಗಿ ಲೈನಲ್ಲಿ ಯಾಕೆ ನಿಲ್ಲಬೇಕು ಅಂತ ಆರಾಮ್ ಮಾಡ್ತಾರೆ. ಇನ್ನು ಕೆಲವರು ಓಕೆ 3 ದಿವಸ 2 ದಿವಸ ರಜೆ ಬಂದಿದೆ ನಮಗಂತ ಮಕ್ಕಳ ಜೊತೆಗೆ ಟೂರ್ಗೆ ಹೋಗ್ತಾರೆ. 50% 55% ವೋಟಿಂಗ್ ಆಗುತ್ತೆ. ಅದರಲ್ಲಿ ಅವನ ವಿರುದ್ಧ ನಿಂತವನು 20% ತಗೊಳ್ತಾನೆ, ಮತ್ತೊಬ್ಬ 22% ತಗೊಳ್ತಾನೆ, ಇನ್ನೊಬ್ಬ 18% ತಗೊಳ್ತಾನೆ. ಈ 22-23% ತಗೊಂಡವನ್ನ ನಮ್ಮ ಕಾರ್ಪೊರೇಟ್ರು ಅಥವಾ ಏನೋ ಅಂತೀವಿ. ದೆನ್ ಈಸ್ ಸ್ಟಾರ್ಟಿಂಗ್ ಗ್ರ್ಯಾಬಿಂಗ್ ದಿಸ್ ಕಂಟ್ರಿ ಆ್ಯಂಡ್ ಇನ್ಕ್ಲೂಡಿಂಗ್ ವಿತ್ ದಿಸ್ ಸಿವಿಲ್ ಸರ್ವೆಂಟ್ಸ್ ಅಂಥವ್ರು ಕೆಲವರು ಇದ್ದಾರೆ. ಅವ್ರ ಜೊತೆ ಸೇರ್ಕೊಳ್ತಾರೆ, ಅವನು ಮುಂದಕ್ಕೆ ಹಾಗೆ ಬರ್ತಾನೆ. ಅವನಿಂದ ಏನು ನಿರೀಕ್ಷೆ ಮಾಡೋದಕ್ಕಾಗತ್ತೆ ನಿಮಗೆ? ದ ಪೊಲಿಟಿಷಿಯನ್ಸ್ ಆರ್ ದಿ ಲಾ ಮೇಕರ್ಸ್, ದೇ ಆರ್ ನಾಟ್ ದ ಲಾ ಬ್ರೇಕರ್ಸ್. ಲಾ ಮೇಕರ್ಸ್ ಅವರು ಲಾ ಮೇಕಿಂಗ್ ಮಾಡೋದಕ್ಕೆ, ಅವರಿಗೆ ಲಾ ಏನು ಮಾಡಬೇಕು ಸೆಷನ್ನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಏನು ಮಾತಾಡಬೇಕು, ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ಅಂತ ಗೊತ್ತಿಲ್ಲದೆ ಇದ್ದಾಗ ಈ ಸಿವಿಲ್ ಸರ್ವೆಂಟ್ಸ್ಗಳು ರೂಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. If you know the things, they cannot do it. If you don't know anything, they can rule. Then
ಇವರು ಡಮ್ಮಿ ಆಗ್ತಾರೆ, ಅವರು ನೀವು ಹೇಳಿದ್ರಲ್ಲ ಪವರ್ ಅನ್ನೋದು ಅವ್ರ ಹತ್ರ ಬರುತ್ತೆ. ದಿಟ್ಸ್ ಅ ಪ್ರಾಬ್ಲಮ್. ಇನ್ನು ಇಟ್ ವಿಲ್ ಟೇಕ್ ಸಮ್ ಟೈಮ್, ಈ ಕಂಟ್ರಿ ಗ್ರೋ ಆಗುತ್ತೆ ಅಂತ ನಾವು ನಾನು ಹೋಪ್ಸಲ್ಲಿ ಇದ್ದೀನಿ. ಸ್ವಲ್ಪ ಐ ಮೇ ಆಪ್ಟಿಮಿಸ್ಟಿಕ್. ಆಗ್ಬೋದು, ಇನ್ನೊಂದು 30 ವರ್ಷ 40 ವರ್ಷ ತಗೊಳ್ಬೋದು. ವಿ ಆರ್ ಟಾಕಿಂಗ್ ಅಬೌಟ್ ವಿಕಸಿತ್ ಭಾರತ್ 2047. ಅಷ್ಟೊತ್ತಿಗೆಲ್ಲ ಸ್ವಲ್ಪ ಈ ಸಿವಿಲ್ ಸರ್ವಿಸ್ನವರೆಲ್ಲ ಅರ್ಥ ಮಾಡ್ಕೊಳ್ಬೋದು. ನಮ್ಮ ಪೊಲಿಟಿಷಿಯನ್ಸ್, MLAಗಳು, ನಮ್ಮ MP ಗಳು, ನಮ್ಮ ಅದರ್ ರೆಪ್ರೆಸೆಂಟೇಟಿವ್ಸ್, ದೇ ಮೇ ಅಂಡರ್ಸ್ಟ್ಯಾಂಡ್. ನಾನೊಬ್ಬ ಬೆಳೆದ್ರೆ ಆಗಲಿಲ್ಲ, ಜನ ಬೆಳಿಬೇಕು ಅಂತ ಅರ್ಥ ಮಾಡ್ಕೋಬೋದು. ನಮ್ಮ ಸಿಟಿಸನ್ ಭಾರತೀಯರು ಇದನ್ನೆಲ್ಲ ಅರ್ಥ ಮಾಡ್ಕೋಬಹುದು ನಮ್ಮ ದೇಶನ. ಆವಾಗ ಐ ಥಿಂಕ್ ಇಟ್ ಮೇ ಗ್ರೋ. ಎಸ್, ಎಲ್ಲದೂ ಒಂದಕ್ಕೊಂದು ಕನೆಕ್ಷನ್. ಆದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಕರಪ್ಷನ್ ಅನ್ನ ಸರಿ ಮಾಡೋದಕ್ಕೆ ಅಥವಾ ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕುಸಿತಾ ಇದೆ, ಸ್ವಲ್ಪ ಅದನ್ನ ರಿಪೇರಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ? ಯಾಕಂದ್ರೆ ನಾವು ನಮ್ಮ ಪ್ರಯತ್ನ ಮಾಡ್ಬೋದು, ಬಿಟ್ರೆ ಬೇರೆಯವರಿಗೆ ನೀವು ಇದನ್ನ ಮಾಡಿ ಅಂತ ಹೇಳೋದಕ್ಕೆ ಒಂದು ಏಜ್ ತನಕ ಅಡ್ವೈಸ್ ಕೊಡ್ಬೋದು. ಅದನ್ನ ದಾಟಿ ಹೋದ್ರೆ ಮಕ್ಕಳು ಮಾತು ಕೇಳಲ್ಲ ಈಗ. ಕರೆಕ್ಟ್. ನಾನು ಇತ್ತೀಚೆಗೆ ರೀಸೆಂಟ್ಲಿ ಲಾಸ್ಟ್ ವೀಕ್ ಒಂದು ಸಾಂಗ್ ಕೇಳಿದೆ, ವಾಟ್ಸಪ್ನಲ್ಲಿ ಬಂದಿತ್ತು. ಅದರಲ್ಲಿ ಒಟ್ಟು ಅದು ವಿಷಯ ಏನು ಹೇಳಿದ್ರು ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ಕಾಲ ಬದಲಾಗಲಿಲ್ಲ, ಸೂರ್ಯ ಚಂದ್ರ ಹಾಗೇ ಇದ್ದಾರೆ, ಗಂಟೆ 24 ಗಂಟೆ ಮೊದಲು ಇತ್ತು, ಇವಾಗಲೂ ಹಾಗೇ ಇದೆ, ಜನ ಬದಲಾಗ್ತಾ ಇದ್ದಾರೆ, ಕಾಲ ಬದಲಾಗಲಿಲ್ಲ ಅನ್ನೋ ಒಂದು ಸಂದೇಶ ಕೊಡೋ ಒಂದು ಬ್ಯೂಟಿಫುಲ್ ಒಂದು ಸಾಂಗ್ ಇತ್ತು ಅದರಲ್ಲಿ. ನಾನು ಹೇಳೋದು ಅಷ್ಟೇ, ಈಗ ನಾವು ಹೇಳ್ತೀವಿ ಈಗ ಕಾಲ ಬದಲಾಗ್ಬಿಟ್ಟಿದೆ, ಚೇಂಜಸ್ ಆಗಿದೆ, ಎಥಿಕ್ಸ್ ಇಲ್ಲ, ಮಾರಲಿಟಿ ಕಳ್ಕೊಂಡು ಬಿಟ್ಟಿದ್ದಾರೆ, ದಟ್ ಈಸ್ ದೇರ್. ಬಟ್ ಅದನ್ನು ನಾವು ಇವತ್ತಿನ ಸಮಾಜದವ್ರಿಗೆ ಹೇಳ್ಕೊಡೋದ್ರಲ್ಲಿ ಅಥವಾ ಅವ್ರನ್ನ ನೈತಿಕ ಮೌಲ್ಯಗಳಲ್ಲಿ ಬೆಳೆಸೋದ್ರಲ್ಲಿ ಎಲ್ಲೋ ನಾವು ತಪ್ತಾ ಇದ್ದೇವೆ. ವಿ ಆಲ್, ಇನ್ಕ್ಲೂಡಿಂಗ್ ಮೀ, ಎವ್ರಿಬಡಿ ವಾಂಟ್ ಸಕ್ಸಸ್ ಇನ್ ದಿ ಶಾರ್ಟ್ ಕಟ್. ಫಾಸ್ಟ್ನಲ್ಲಿ ಏನೋ ಒಂದು ಗ್ರೋತ್ ಆಗಬೇಕು, ಏನೋ ಒಂದು ಆಗಬೇಕು ಅನ್ನತಕ್ಕಂಥ ಹೊರಡ್ತಕ್ಕಂಥ ಒಂದು ಇದರಲ್ಲಿ ನಾವೆಲ್ಲ ಇದ್ದೀವಿ. ಅದನ್ನು ನಾವು ಏನು ಆರ್ಗ್ಯಾನಿಕ್ ಗ್ರೋತ್ ಅಂತ ಏನು ಕರೀತಾರಲ್ಲ, ಸ್ಲೋ ಆಗಿ ಏನು ಗ್ರೋತ್ ಇರುತ್ತೆ, ಆ ಥರ ಗ್ರೋತ್ಗೆ ಅವಕಾಶ ಆದರೆ ಬಹುಶಃ ಐ ಥಿಂಕ್ ಇಟ್ ಈಸ್ ಎ ಹೆಲ್ಪ್ಫುಲ್ ಫಾರ್ ದ ಕಂಟ್ರಿ. ಎಸ್, ಬಹುಶಃ ಮನೆಯಿಂದ ಶುರು ಆಗಬೇಕು. ಎಸ್ ಎಸ್, ಖಂಡಿತ ಖಂಡಿತ. ನೀವು ಹೇಳಿದಾಗೆ ಬೇಗ ನೀನು ಓದು ಮುಗಿಸಿದ್ಯಾ, ಕೆಲ್ಸಕ್ಕೆ ಸೇರು. ಕೆಲ್ಸಕ್ಕೆ ಸೇರು. ಅದಕ್ಕೆ ಆ ಒಂದು ನೀನು ಈಗ ಹೆಂಗಿದೆ ಅಂತ ಹೇಳಿದ್ರೆ, ನಿಮಗೆ ಮಾರ್ಕ್ ಕಮ್ಮಿ ಇದೆ, ಬಟ್ ನಿಮ್ಗೆ ಒಳ್ಳೆ ಕಾಲೇಜ್ನಲ್ಲೂ ಒಳ್ಳೆ ಸ್ಕೂಲ್ನಲ್ಲೂ ಸೀಟ್ ಕೊಡಿಸ್ಬೇಕು ಯಾರು ನಿಮ್ಮ ಜನಪ್ರತಿನಿಧಿ. ಆತ ಕೊಡಿಸ್ಲಿಲ್ಲ ಅಂತ ಆದರೆ ಹಿ ಈಸ್ ಫೇಲ್. ಏನು ಸರ್ ನಿಮ್ಗೊಂದು ಒಳ್ಳೆ ಸ್ಕೂಲಲ್ಲಿ ಸೀಟ್ ಕೊಡ್ಲಿಕ್ಕಾಗಲಿಲ್ಲ, ನೀವು MLA ಆಗಿ ಏನು ಪ್ರಯೋಜನ ಅಂತ ಇವನು ಮಾತಾಡ್ತಾನೆ. ಅಂದರೆ ನಮ್ಗೆ ಹೆಂಗಿದೆ ನಮ್ಮ ಮೆಂಟಾಲಿಟಿ ಅಂದರೆ, ನಿಮಗೆ ಯಾರೋ ಒಬ್ಬ 90% ಬಂದಿರತಕ್ಕಂಥ ಹುಡುಗನ ಕಿತ್ತಾಕ್ಬಿಟ್ಟು ಯಾರೋ ಒಂದು 65% ಅವನಿಗೆ ಕೊಡ್ಬೇಕು ನಾವು. ಈ ಥರ ಪರಿಸ್ಥಿತಿಯನ್ನು ತರ್ತಾ ಇದ್ದಾರೆ ಜನ. ನಿಮಗೆ ಮೆರಿಟಿಗೆ ರೆಸ್ಪೆಕ್ಟ್ ಇಲ್ಲ ಅಂತ ಆದಮೇಲೆ ದೆನ್ ವಾಟ್ ಈಸ್ ದ ವ್ಯಾಲ್ಯೂಸ್ ಸ್ಕೂಲ್ ಕ್ಯಾನ್ ಡೂ, ವಾಟ್ ಈಸ್ ದ ವ್ಯಾಲ್ಯೂಸ್ ದೇ ಕಾಂಟ್ ಡೂ ಎನಿಥಿಂಗ್. ಎಸ್, ನೆಗೆಟಿವಿಟಿ ಜಾಸ್ತಿ ಪಬ್ಲಿಸಿಟಿ ಪಡ್ಕೊಳ್ಳುತ್ತಂತೆ ಪಾಸಿಟಿವಿಟಿಗಿಂತ. ಈಗ ನಾವು IAS IPS ಅಥವಾ ಒಬ್ಬ ಆಂಟ್ರಪ್ರನರ್, ಬಿಸ್ನೆಸ್ ಮ್ಯಾನ್ ಅಥವಾ ಯಾವುದೇ ಉದ್ಯೋಗದಲ್ಲಿ ಇರೋರನ್ನ ತಗೊಂಡ್ರೆ, ಕೆಲವರು ಪ್ರಾಮಾಣಿಕವಾಗಿ ಅವ್ರ ಪಾಡಿಗೆ ಅವ್ರು ಏನಾದ್ರೂ ಸೇವೆ ಮಾಡ್ತಿರ್ತಾರೆ. ಈಗ ಯಾರಾದ್ರೂ ಈಗ IAS IPS ರ್ಯಾಂಕ್ ಬಂದ ತಕ್ಷಣ ಅವ್ರಿಗೆ ಸನ್ಮಾನಗಳು ನಡೆಯುತ್ತೆ, ಎಲ್ಲರೂ ಅವ್ರನ್ನ ಕೊಂಡಾಡ್ತಾರೆ, ಇಂಟರ್ವ್ಯೂಗಳು ಅಲ್ಲಿ ಇಲ್ಲಿ. ಅದಾದ ಮೇಲೆ ಅವ್ರು ಏನ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಹಂಗೆ ಅದು. ಈಗ ಒಂದು ಸಲ ನಿಮ್ಗೆ ಸಕ್ಸಸ್ ಬಂದಾಗ 100 ಜನ ಹಿಂದೆ ಬೀಳ್ತಾರೆ, ನೀವು ಆಮೇಲೆ ಸರ್ವಿಸ್ಗೆ ಹೋದಾಗ ಎಲ್ಲೋದ್ರಿ ಏನಾದ್ರಿ ಅಂತ ಗೊತ್ತಾಗಲ್ಲ. ಇನ್ ಸ್ಟಿಲ್ ದರ್ ಆರ್ ಸೋ ಮೆನಿ ಗುಡ್ ಆಫೀಸರ್ಸ್. ನಿಮ್ಮ ಎಕ್ಸ್ಪೀರಿಯನ್ಸ್? Yes, there are still the best, good, the honest, the great officers are there. No doubt at all. Really, ಅವರೊಂದು 20-25% ಏನಿದ್ದಾರೆ, they are running this country. They are running this country. Even comes to the politicians also. Somebody else, honest politicians, ಈ ದೇಶ ಇದ್ರ ಬಗ್ಗೆ ಏನೋ ಮಾಡಬೇಕು, ಜನರಿಗೆ ಏನೋ ಮಾಡಬೇಕು, ಒಳ್ಳೊಳ್ಳೆ ಪಾಲಿಸೀಸ್ ತರಬೇಕು ಅಂತ ಸ್ಟಾಲ್ವರ್ಡ್ಸ್ಗಳಿದ್ದಾರೆ. ಅವರಿಂದಾಗಿ ಸ್ಟಾಲ್ವರ್ಡ್ಸ್ ಸಿವಿಲ್ ಸರ್ವೆಂಟ್ಸ್ ಆ್ಯಂಡ್ ಸ್ಟಾಲ್ವರ್ಡ್ಸ್ ಯಾರು ಪೊಲಿಟಿಷಿಯನ್ಸ್, ಅವರಿಂದಾಗಿ ದೇಶ ನಡೀತಾ ಇದೆ. ನಾಟ್ ಆಲ್. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಿಮಗೆ ದೇಶದ ಬಗ್ಗೆ ಗೌರವ ಇರಬೇಕು, ದೇಶದ ಬಗ್ಗೆ ಪ್ರೀತಿ ಇರಬೇಕು. ಆವಾಗ ನಾವು ಜನರಿಗೆ ಏನಾದರೂ ಮಾಡಬೇಕು ಅಂತಕ್ಕಂಥದ್ದು ಸಿವಿಲ್ ಸರ್ವೆಂಟ್ಸಿಗೆ ಇರಬೇಕು. ಅದಕ್ಕಾಗಿ ನೋಡಿ, ಸಿವಿಲ್ ಸರ್ವೆಂಟ್ಸಿಗೆ ಒಂದು 10 ವರ್ಷಗಳ ಹಿಂದೆ, 10 ವರ್ಷ ಅಲ್ಲ, ಒಂದು 15 ವರ್ಷಗಳ ಹಿಂದೆ 2013 ದೇ ಆ್ಯಡೆಡ್ ಆನ್ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಅಂತಕ್ಕಂಥ ಒಂದು ಪೇಪರ್ನ ಆ್ಯಡ್ ಮಾಡಿದ್ದಾರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸಿಗೆ. ಈವನ್ KS ಎಕ್ಸಾಮಿನೇಷನಲ್ಲೂ ಇದೆ, ಆ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ನೀವು ಓದಬೇಕು, ಪಾಸ್ ಆಗಬೇಕು ಅಂತ. ಸಮ್ ಟೈಮ್ ಏನಾಗುತ್ತೆ ಅಂದರೆ ಅದು ಕ್ಲಾಸ್ ರೂಮ್ ಎಥಿಕ್ಸ್,
ಅಂದರೆ ಕ್ಲಾಸ್ ರೂಮ್ ಒಳಗಡೆ ಎಕ್ಸಾಮಿನೇಷನ್ಗಾಗಿ ಬರೀತಕ್ಕಂಥ ಎಥಿಕ್ಸ್ ಆಗಿದೆ. ಅದು ಹಾಗಾಗಬಾರ್ದು, ಅದು ಜೀವನದಲ್ಲಿ ಆತ ಅಳವಡಿಸ್ಕೊಳ್ಬೇಕು. ಮತ್ತು ಭಾಳಷ್ಟು ಜನರ ಪ್ರಶ್ನೆ ಇದೆ, ಈ ವ್ಯವಸ್ಥೆಯಲ್ಲಿ, ಇವತ್ತಿನ ಈ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಒಬ್ಬ ಆಫೀಸರು ಒಂದು ಕಡೆ ಇರೋದಕ್ಕೆ ಸಾಧ್ಯನಾ, ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯನಾ, ಅವನು ಟ್ರಾನ್ಸ್ಫರ್ ಆಗಿಬಿಡ್ತಾನೆ ಅಥವಾ ಅವನಿಗೆ ಒಳ್ಳೆ ಪೋಸ್ಟಿಂಗ್ಸ್ ಕೊಡಲ್ಲ, ಈ ಥರ ಎಲ್ಲ ಇದೆ. ಮೈ ಕ್ವಶನ್ ಇಸ್, ವಾಟ್ ಈಸ್ ಗುಡ್ ಪೋಸ್ಟಿಂಗ್, ವಾಟ್ ಈಸ್ ಬ್ಯಾಡ್ ಪೋಸ್ಟಿಂಗ್? ಗುಡ್ ಅಂದ್ರೆ ಏನು ನಿಮ್ಮ ಅರ್ಥದಲ್ಲಿ, ಬ್ಯಾಡ್ ಪೋಸ್ಟಿಂಗ್ ಅಂದರೆ ಏನು ನಿಮ್ಮ ಅರ್ಥದಲ್ಲಿ? ಆಲ್ ಈಸ್ ಪೋಸ್ಟಿಂಗ್. ನೀವು ಇಫ್ ಯು ಡೂ there also you can do good works, or you think somewhere some is the good posting, there also you can do good posting. But ಇದೇನಾಗಿದೆ ಅಂದರೆ ಗುಡ್ ಪೋಸ್ಟಿಂಗ್ ಮೀನ್ಸ್ ಬಜೆಟ್ ಚೆನ್ನಾಗಿರಬೇಕು ಅನ್ನೋದಲ್ಲಿ, ದಟ್ ಈಸ್ ದೇ ಫೀಲ್ ಇಟ್ ಎಸ್ ಎ ಗುಡ್ ಪೋಸ್ಟ್. ಬಜೆಟ್ ಏನೂ ಇಲ್ಲ, ದೇ ಫೀಲ್ ಇಟ್ ಈಸ್ ನಾಟ್ ದಟ್ ಮಚ್ ಗುಡ್ ಪೋಸ್ಟ್. ದಟ್ಸ್ ವೈ somewhere this is all is linking one to one. ಹಾಗಾಗಿ ಎಲ್ಲೋ ಒಂದು ಕಡೆ ಯಾರಿಗೆ ಸಿವಿಲ್ ಸರ್ವೆಂಟ್ ಆದವನಿಗೋ ಅಥವಾ ಇನ್ನೊಬ್ಬನಿಗೋ ಆ ಫಿಯರ್ ಇದ್ದೇ ಇರುತ್ತೆ. ಇಫ್ ಯು ಆರ್ ಗುಡ್, ನೋ ನೀಡ್ ಟು ಬಾದರ್ ಅದರ್ಸ್. ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ದಾರೆ, ಡೋಂಟ್ ಸೆಲ್ಯೂಟ್ ಅದರ್ಸ್, ಯು ಹ್ಯಾವ್ ಟು ವರ್ಕ್ ಪ್ರಾಪರ್ಲಿ. ನಿನ್ನ ವರ್ಕನ್ನು ನೀನು ಕರೆಕ್ಟಾಗಿ ಸರಿಯಾಗಿ ಮಾಡ್ತಾಯಿದ್ರೆ ಬೇರೆಯವರಿಗೆ ನೀನು ಸೆಲ್ಯೂಟ್ ಹೊಡಿಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ. ಅದರಿಂದ ನಾವು ತಪ್ಪು ಮಾಡದೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ರೆ ನಿಮ್ಮನ್ನು ಏನು ಮಾಡೋದಕ್ಕಾಗೋದಿಲ್ಲ. ಐ ವಾಂಟ್ ಟು ಟೆಲ್ ಒನ್ ಪರ್ಸನ್ ಆಫ್ ಸೌತ್ ಕೇಂದ್ರ ಓನ್ಲಿ. ಫಾರ್ ಎಕ್ಸಾಂಪಲ್ ಮಧುಕರ್ ಶೆಟ್ಟಿ, IPS ಆಫೀಸರ್, ಇಸ್ ಎ ಒನ್ ಆಫ್ ದಿ ಸಚ್ ಎ ಹಾನೆಸ್ಟ್ ಆ್ಯಂಡ್ ಇಸ್ ಸಚ್ ಎ ಗ್ರೇಟ್ ಆಫೀಸರ್. ಅವ್ರನ್ನ ಎಲ್ಲೂ ಯಾವ ಪೋಸ್ಟಿಂಗ್ ಹಾಕ್ಸಿದ್ರು ಅವರು ಎಲ್ಲೂ ಹೆದರಲೇ ಇಲ್ಲ, ಎಲ್ಲ ಕಡೆನೂ ಹಿ ಶೋಡ್ ಇಸ್ ಸಕ್ಸಸ್. ಅವರು ಚೆನ್ನಾಗೇ ಕೆಲಸ ಮಾಡಿರ್ತಕ್ಕಂಥ ಒಂದು ಹಾನೆಸ್ಟ್ ಅಧಿಕಾರಿ. ಆದ್ದರಿಂದ ಸಮ್ ಬಡಿ ಕ್ಯಾನ್ ಟೇಕ್ ಇಟ್ ಎಸ್ ಎ ರೋಲ್ ಮಾಡೆಲ್. ಆ ಥರ ಕೆಲಸ ಮಾಡೋದಕ್ಕೂ ಸಾಧ್ಯ ಇದೆ. ನಿಮ್ಮ ಕೆಲಸ ಮಾಡುವಾಗ ಸಿವಿಲ್ ಸರ್ವೆಂಟ್ ಆದಾಗ ನಿಮಗೆ ಎಥಿಕ್ಸ್ ಇರಬೇಕು, ನಿಮ್ಗೆ ಧೈರ್ಯ ಇರಬೇಕು. ನಿಜವಾಗಿಯೂ ಒಬ್ಬ ಒಳ್ಳೆ ಆಫೀಸರ್ ಸಮಾಜವನ್ನ ಬದಲಿಸಬಹುದಾ ಮನಸ್ಸು ಮಾಡಿದ್ರೆ? ಅವನಿಗೆ ಏನೆಲ್ಲ ಆಪ್ಷನ್ಸ್ ಇರುತ್ತೆ? ಸಮಾಜವನ್ನು ಅಂದ್ರೆ ಅವನ ಒಂದು ಲಿಮಿಟ್ನಲ್ಲಿ. ಓಕೆ, ಎವ್ರಿಬಡಿ ನಾನು ನೋಡ್ತೀನಿ, ಎಲ್ಲ ಮಕ್ಕಳು ಸಿವಿಲ್ ಸರ್ವಿಸಿಗೆ ಹೋಗೋ ಹೊತ್ತಿಗೆ, ಅವ್ರು ಸ್ಟಡಿ ಮಾಡೋ ಹೊತ್ತಿಗೆ ನಾನೇನೋ ಒಂದು ಮಾಡಬೇಕು, ನಾನು ಸಮಾಜವನ್ನು ಬದಲು ಮಾಡಬೇಕು, ಪೂವರ್ಸಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಆಸ್ಪಿರೇಷನಲ್ಲಿ ಹೋಗ್ತಾರೆ. ನಾನು ಹೇಳೋದು, ಸಮಾಜವನ್ನು ಅವನು ಬದಲು ಮಾಡೋದಕ್ಕೆ ಈ ಸರ್ಕಾರದಲ್ಲಿ ಬೇಕಾದಷ್ಟು ಸ್ಕೀಮ್ಗಳಿದೆ. ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು. ಸರಿಯಾಗಿ ಅದು ನಡೀತಾ ಇದೆಯಾ ಇಲ್ವಾ, ಈವನ್ ಸೋಷಿಯಲ್ ವೆಲ್ಫೇರ್ ಆರ್ ಎನಿವೇರ್ ದ ಲಾಟ್ ಆಫ್ ಸ್ಕೀಮ್ಸ್ ಆರ್ ದೇರ್. ಅದನ್ನು ಕರೆಕ್ಟಾಗಿ ನಿಜವಾದ ಜನರಿಗೆ ಅದು ತಲುಪುತ್ತದೆಯಾ ಅಂತ ಅವ್ನು ನೋಡಿಕೊಂಡ್ರೇ ಅಷ್ಟೇ ಮಾಡಿದ್ರೆ ಹಿ ಕ್ಯಾನ್ ಚೇಂಜ್ ದಿ ಸೊಸೈಟಿ, ಹಿ ಕ್ಯಾನ್ ಡೂ ವೆಲ್. ಎಸ್, ಯಾರೋ ಹೇಳ್ತಾ ಇದ್ರು, ಒಬ್ಬ PDO ಮನಸ್ಸು ಮಾಡಿದ್ರೆ ಒಂದು ಗ್ರಾಮವನ್ನೇ ಬದಲಿಸಬಹುದು. ದೇಶ ಬಿಡಿ, ಗ್ರಾಮ ಸರಿಯಾಗುತ್ತೆ ಅಂತ. ಎಷ್ಟು ಜನ PDOಗಳು ಇವತ್ತು ಅವ್ರ ಕೆಲಸನ ಅವರು ನೀಟಾಗಿ ಮಾಡ್ತಿದ್ದಾರೆ. ದಟ್ ಇಸ್ ಒನ್ಸ್ ಅಗೈನ್ ವೆರಿ ಇದು ಏನು, ಈ PDOಗಳು ಯಾರಾದರೂ ಒಂದು 10 PDOಗಳು ಸೇರಿದ್ರೆ 10 ಗ್ರಾಮ ಒಳ್ಳೇದಾಗುತ್ತೆ, 100 PDOಗಳು ಸೇರಿದ್ರೆ 100 ಪಂಚಾಯತ್ಗಳು ಒಳ್ಳೇದಾಗತ್ತೆ. ಬಟ್ ಪುನಃ ಅಲ್ಲಿ ಇಟ್ ಇಸ್ ಎಥಿಕ್ಸ್. ಪುನಃ ಅವನ ಅದು ಆಸೆ ಅನ್ನೋದಕ್ಕೆ ಲಿಮಿಟೇ ಇರೋದೇ ಇಲ್ಲ. ಅದು ಅವನಿಗೆ ಆಸೆಗೆ ಮಿತಿ ಇಲ್ಲ ಅಂತ ಎಲ್ರಿಗೂ ಗೊತ್ತು. ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತು. ಬಟ್ ಸ್ಟಿಲ್ ವಿ ಆರ್ ದ ಗ್ರೀಡಿ. ನಮಗೇನೋ ಇನ್ನೂ ಜಾಸ್ತಿ ಆಸೆ ಇರುತ್ತೆ, ಇನ್ನೇನೋ ಮಾಡಬೇಕಂತ ಇರುತ್ತೆ. ದಟ್ಸ್ ವೈ ವಿ ಡೋಂಟ್ ಹ್ಯಾವ್ ಲಿಮಿಟ್. ಆ ಲಿಮಿಟನ್ನು ತಿಳ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಖಂಡಿತ ವಿ ಕ್ಯಾನ್ ಚೇಂಜ್ ದ ಸೊಸೈಟಿ. ನೀವು ಈಗ ತುಂಬಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಹಳಷ್ಟು ಜನ ಸಕ್ಸಸ್ಫುಲ್ ಜನರನ್ನ ನೋಡಿದಿರ. ಈಗ ಪವರ್ ಅಲ್ಲಿರೋ ಆಫೀಸರ್ಸ್ ಇಂದ ಹಿಡಿದು ಪೊಲಿಟಿಷಿಯನ್ಸ್ ತನಕ, ಆಮೇಲೆ ಆಂಟ್ರಪ್ರನರ್ಸ್, ಬಿಸ್ನೆಸ್ ಅಲ್ಲಿ ಕೊಡುಗೆ ಕೊಟ್ಟವ್ರ ತನಕ ಎಷ್ಟೋ ಜನ ನಿಮ್ಮ ಹತ್ತಿರದಿಂದ ಒಡನಾಟ ಮಾಡಿದಿರ. ಇದೆಲ್ಲ ನೋಡಿ ಆದ್ಮೇಲೆ ಕೊನೆಗೆ ಒಬ್ಬ ಮನುಷ್ಯ ಹೇಗ್ ಬದುಕಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈಗ ನೀವು ಕೇಳಿದ್ರಿ ಪವರ್ ಅಂತ. ನಾನು ಆಸ್ಕಿಂಗ್ ವೈ ಪವರ್ ಅಂತ. ಈಗ ಸಿವಿಲ್ ಸರ್ವಿಸ್ ಆದಾಗ ಮಕ್ಕಳಿಗಿರುತ್ತೆ ನಮಗೊಂದು ಪವರ್ ಅಂತ. ನೀವು ಸುಮಾರು ಜನ ಸಿವಿಲ್ ಸರ್ವಿಸನ್ನು ಹತ್ತಿರದಿಂದ ಮಾತಾಡಿ ಅವ್ರು ಹೇಳ್ತಾರೆ, ಏನು ಸರ್ ಪವರು, ಎಲ್ಲಿದೆ ಇದರಲ್ಲಿ ಪವರು ಅಂತಾರೆ. ಅವ್ರು ಕೆಲವರು ಹೇಳ್ತಾರೆ, ಎಲ್ಲಿ ನಮಗೆಲ್ಲಿ ಪವರ್ ಇದೆ, ಎಲ್ಲ ಮಿನಿಸ್ಟ್ರುಗಳ ಹತ್ರ ಪವರ್ ಇದೆ ಅಂತ. ನೀವು ಮಿನಿಸ್ಟ್ರ್ ಹತ್ರ ಹೋಗಿ ಕೇಳಿ, ಸರ್ ಪವರು ನಿಮ್ಮ ಅಯ್ಯೋ ನಮಗೆಲ್ಲಿದ್ರಿ, ಅದೆಲ್ಲ ಕ್ಯಾಬಿನೆಟ್ ಡಿಸಿಷನ್ಸು ಅಂತಾರೆ. ಕ್ಯಾಬಿನೆಟ್ನಲ್ಲಿ ಕೇಳಿ, ಏನು ರೀ CM ಅಂತಾರೆ. CM ಕೇಳಿದ್ರೆ ಇನ್ನೇನು, ದ ಲಾಟ್ ಆಫ್ ಥಿಂಗ್ಸ್. ದಟ್ಸ್ ವೈ ದಿಸ್ ಈಸ್ ಎ ಡೆಮೊಕ್ರೆಟಿಕ್ ಕಂಟ್ರಿ, ಇಟ್ ಈಸ್ ನಾಟ್ ಎ ಡಿಕ್ಟೇಟರ್ಶಿಪ್. ಪವರ್ ಈಸ್ ನಾಟ್ ವಿತ್ ದ ಸಿಂಗಲ್ ಪರ್ಸನ್, ಪವರ್ ಈಸ್ ವಿತ್ ದ ಪಬ್ಲಿಕ್. ನಾವು ಅದನ್ನು ಅಷ್ಟು ಕರೆಕ್ಟಾಗಿ ತಿಳ್ಕೊಂಡ್ರೆ
ಪವರ್ ಪಬ್ಲಿಕ್ ಹತ್ರ ಇದೆ ಅಂದರೆ ಪಬ್ಲಿಕ್ ಕ್ಯಾನ್ ಡೂ ಎನಿಥಿಂಗ್. ಬಟ್ ನಾವು ಪವರ್ನ ಯಾರಿಗೋ ಕೊಟ್ಬಿಟ್ಟು ಅಥವಾ ನಾವು ಯಾರಿಗೋ ಮಾರ್ಕೊಂಡು ಕೂತ್ಕೊಂಡ್ರೆ ಪವರ್ ಈಸ್ ನಾಟ್ ವಿತ್ ಅಸ್. ನೋಡಿ, ಎಲೆಕ್ಷನ್ಸ್ ಬಂದಾಗ ನಮಗೆ ಜಾತಿಗಳು ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಅಂತ ಹೇಳಲ್ಲ, ಕೆಲವರಿಗೆ ಭಾಳಷ್ಟು ಜನರಿಗೆ ಜಾತಿ ಸ್ಟಾರ್ಟ್ ಆಗುತ್ತೆ. ಮಂತ್ರಿ ಕೊಡುವಾಗಲೂ ಜಾತಿವಾರು ಪ್ರಾಂತ್ಯವಾರು ಅಂತಲೇ ಕೊಡ್ತಾರೆ. ನಾನು ಕೇಳೋದು ಒಂದು ಕ್ವಶನ್, ನಿಮಗೆ ಎಥಿಕ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಒಂದು ಕ್ವಶನ್ಸ್ ಕೇಳ್ತೀನಿ. ನಮ್ಮ ಮಗುಗೆ ಹುಷಾರಿಲ್ಲ ಅಂದಾಗ ನಾವು ವಿ ಆರ್ ಗೋಯಿಂಗ್ ಫಾರ್ ದಿ ಬೆಸ್ಟ್ ಡಾಕ್ಟರ್ ಅಥವಾ ನಮ್ಮ ಕಮ್ಯುನಿಟಿ ಡಾಕ್ಟರ್? ಬೆಸ್ಟ್ ಡಾಕ್ಟರ್ ಅಲ್ವಾ? ಅಷ್ಟು ತಲೆ ಇದೆ ನಮ್ಮ ಮತದಾರರಿಗೆ. ಯಾರಿಗೋ ಸರ್ ನನ್ನ ಮಗು ಡೆತ್ ಬೆಡ್, ನನಗೆ ಒಳ್ಳೆ ಡಾಕ್ಟರ್ನ ಕೊಡಿ ಅಂತ ಕೇಳ್ತೀವಿ. ಅದೇ ನಮಗೆ ಎಲೆಕ್ಷನ್ಸ್ ಬಂದಾಗ ಯಾಕೆ ನಿಮಗೆ ಆ ಯೋಚನೆಗಳು ಬರಲ್ಲ? ಇಲ್ಲ ಸರ್, ಯಾವನೋ ಏನೋ ಗೊತ್ತಿಲ್ಲ, ಕೊನೆ ಪಕ್ಷ ನನ್ನ ಜಾತಿಯವನಿಗೊಂದು ಓಟ್ ಹಾಕಿದೆ, ಅಥವಾ ಏನೋ ಗೊತ್ತಿಲ್ಲ, ನಾನು ಕ್ಯಾಂಡಿಡೇಟ್ ಅಂತ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನೋಡೋದೇ ಇಲ್ಲ. ಇಲ್ಲ ಹೇಳ್ತಾನೆ, ಏನೋ ಗೊತ್ತಿಲ್ಲ, ನಾವು ಎಷ್ಟೋ ವರ್ಷದಿಂದ ಇದೇ ಪಾರ್ಟಿಗೆ ಓಟ್ ಅದಕ್ಕೂ ಹಾಕೊಂಡು ಬಂದಿದ್ದೀನಿ, ಯಾರೋ ಬಿಕಾಸ್ ಆಫ್ ದಿಸ್ ಪರ್ಸನ್ ಅಥವಾ ಬಿಕಾಸ್ ಆಫ್ ಇವರಿಗೋಸ್ಕರ ನಾನು ಈ ಪಾರ್ಟಿಗೆ ಓಟ್ ಹಾಕಿದೆ ಅನ್ನೋದಕ್ಕೆ ಇದಾಕ್ಬಿಡ್ತಾರೆ. ದಟ್ಸ್ ವೈ ಯು ಶುಡ್ ನಾಟ್ ಬಿ ಎ ಸಿಟಿಸನ್. ನೀವು ಪಾರ್ಟಿ ಬೇಸ್ಡ್ ಆಗಿರ್ಬಾರ್ದು, ನೀವು ಬಯಾಸ್ಡ್ ಆಗಿರಬಾರ್ದು. ಯು ವಾಂಟ್ ಟು ಲುಕ್ ಇನ್ ಟು ದಿ ಬೆಸ್ಟ್. ಯಾರು ಕೆಲವರು ಹೇಳ್ತಾರೆ ಬೆಸ್ಟೇ ಇಲ್ಲ ಅಂತ, ನೋಟ ಇದೆ, ತೊಂದರೆ ಇಲ್ಲ, ಆದರೂ ಕೂಡ ದ ಬೆಸ್ಟ್ ಔಟ್ ಆಫ್ ದ ಬೆಸ್ಟನ್ನು ನೀವು ಮಾಡ್ಬೋದು. ಅದಕ್ಕೆ ಆವಾಗ ಸಮಾಜಗಳ ಸುಧಾರಣೆಗೆ ಹೆಲ್ಪ್ ಆಗುತ್ತೆ. ಸಿವಿಲ್ ಸರ್ವೆಂಟ್ಸ್ ಈಸ್ ದ ಬೆಸ್ಟ್ ಸಿವಿಲ್ ಸರ್ವೆಂಟ್ಸ್, ಬೆಸ್ಟ್ ಪೊಲಿಟಿಷಿಯನ್ಸ್, ಸೇಮ್ ಟೈಮ್ ಬೆಸ್ಟ್ ಸಿಟಿಸನ್. ಸಿಟಿಸನ್ನೇ ಚೆನ್ನಾಗಿಲ್ಲ ಅಂದರೆ ನಾವು ಹೌ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿ ಬೆಸ್ಟ್?